स्वागत है आपका एम के न्यूज चैनल में। मैं आपके साथ मोहम्मद यासीन नईकुड़ी। ಬಹಳ ದಿವಸಗಳ ನಂತರ ಅವಕಾಶ ಇವತ್ತು ಬಿಜಾಪುರ ಜಿಲ್ಲೆ ಮತ್ತು ನಗರದಲ್ಲಿ ಔದ್ಯೋಗಿಕವಾಗಿ ಬಹಳಷ್ಟು ಮಾಧ್ಯಮ ಮುಖಾಂತರ ನಾನು ಯೂಟ್ಯೂಬ್ ಇರ್ಬೋದು ಚಾನಲ್ ಭೇಟಿ ಮೇಳ ಮುಖಾಂತರ ನೋಡ್ತಾ ಇದ್ದೀನಿ. 1.5 ತಿಂಗಳಿಂದ ಎಲ್ಲೋ ಒಂದು ಕಡೆ ಸಿಟಿ ಎಮ್ಎಲ್ಎ ಶಾಸಕರು ಯಾರು ಹಿಂದೆ ಯಾರು ಕೆಲಸ ಮಾಡಿಲ್ಲ, ನಾನು ಒಬ್ಬನೇ ಮಾಡೀನಿ ಅನ್ನುವಂತ ಬಿಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಇಂದು ಯಾರು ಒಬ್ಬರು ಕೂಡ ಕೆಲಸ ಮಾಡಿಲ್ಲ. ಇದು ವಿಶೇಷವಾಗಿ ನನ್ನ ಕಾಲದಲ್ಲಿ ಅಂದ್ರೆ ಏನೂ ಮಾಡಿಲ್ಲ, ಬರೀ ಗುಂಟೆ ಪ್ಲಾಟ್ ಮಾರೋರೇ ಅವ್ರಿಗೆ ನೆನಪಿಲ್ಲ. ಬಹುತೇಕ ಅವರು ಸೆಂಟ್ರಲ್ ಮಿನಿಸ್ಟರ್ ಆದಾಗ ಇದು ಕೆಲಸ ಮಾಡಿಲ್ಲ. ಇದನ್ನ ಜನರಿಗೆ ತೊಂದರೆ ಕೊಡುವಂತ ರೈಲ್ವೆ ಬಾಡಿಗೆ ಜಾಗ ಸೆಕ್ಷನ್ ಆಗಿದ್ದ ಮತ್ತೆ ಕಿತ್ತೋಡಿಸಿ ವರ್ಷಾನುಗಟ್ಲೆ ರೈಲ್ವೆ ಇದನ್ನೇ ಬಂದ್ ಮಾಡಿಸ್ಬಿಡ್ತಾರೆ. ಟ್ರಾಫಿಕ್ ಬಂದ ಹೋಗ್ಬಿಟ್ಟು ಅಂದ್ರೆ ಇಲೆಕ್ಷನ್ ಬಂದಿತ್ತು, ನಾ ಏನಾದ್ರು ಮಾಡಿ ತೋರಿಸ್ಕೊಡ್ಸಿ ಹಂಗ ಫ್ರಾಡ್ ಮಾಡುವಂತ ಕೆಲಸ ನಾನು ಮಾಡಲಿಲ್ಲ. ಹಲವಾರು ಅವ್ರು ಯಾವುದೇ ಕೆಲಸಕಾರ ಮಾಡದೆ ಇದ್ರೆ ಮಾಡದೇನೆ ಆಗಿನ ಸಂದರ್ಭದಲ್ಲಿ ಕಾಲ ಹರಣ ಮಾಡಿದಂತ ವ್ಯಕ್ತಿಯಿಂದ ಸುಮ್ಮನೆ ತಾವು ಏನ್ ಮಾಡ್ರ ತಿಳ್ಕೊಂಡು ಹೋಗ್ಬಿಟ್ಟು ಅನಾವಶ್ಯಕವಾಗಿ ನಮ್ಮನ್ನ ಕೇಳ್ಕೊತ ಪ್ರಯತ್ನ ಮಾಡ್ತಾರೆ. ಟೈಮ್ ಇಲ್ಲ, ಒಳ್ಳೊಳ್ಳೆ ಏನ್ರಿ ಯಾರ್ದಾರೆ ಹತ್ತು ಮಾತಿಗೆ ಉತ್ತರ ಕೊಡೋದು ಅನಿವಾರ್ಯವಾಗಿ ನಾನು 8 ವರ್ಷ ಅವಧಿಯಲ್ಲಿ ಸಾಕಷ್ಟು ಕೆಲಸ ಅನ್ನುವಂಥದ್ದು ತಿಳ್ಕೊಳ್ಳುವಂತ ವ್ಯಕ್ತಿ ನಾನಲ್ಲ. ನನ್ನ 2 ಅವಧಿಯಲ್ಲಿ ಬಿಜಾಪುರ ನೀರಿನ ಸಮಸ್ಯೆ ಸಾಕಂತ ಬಿಜಾಪುರದಾಗ ಇದ್ದವ್ರು ಯಾರಿದ್ರು 3 ದಿವಸಗಳು 15 ನೀರು ಕುಡಿತಿದ್ದೇವ. ಆಗಿನ ಕಾಲದಲ್ಲಿ ಕುಡಿ ನೀರಿನ ವ್ಯವಸ್ಥೆ ಮಾಡಿ 24x7 ಪ್ರೆಸೆಂಟೇಷನ್ ಬಿಜಾಪುರ 4 ವಾರ್ಡಿಗೆ ಮಾಡಿದ್ದು ನಮ್ಮ ಕಾಲದಲ್ಲಿ. ನಾವೇ ಇದನ್ನು ವಿಶೇಷವಾಗಿ ಪ್ರಯತ್ನ ಮಾಡಿ ಸ್ಟೇಟ್ ಗೌರ್ಮೆಂಟ್ ಎರಡೂ ಸೇರಿಸ್ಕೊಂಡು ಯುಜಡಿ ಬಹಳಷ್ಟು ಸಮಸ್ಯೆ ಬಿಜಾಪುರ 50-70 ಇಸ್ವಿಗೆ ಆಗಿ ಯುಜಡಿ ವಾಪಸ್ ಆಗಿರಲಿಲ್ಲ. ಅದಕ್ಕೂ 100 ಕೋಟಿ ರೂಪಾಯಿಯನ್ನ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ವಿಶೇಷ ಪ್ರಯತ್ನ ಕೂಡ ಒಳ್ಳೆ ರೀತಿ ಕೆಲಸ ಕೂಡ ಆಗಿದೆ. ಕೆಲಸ ಮಾಡುವ ಅಷ್ಟೇ ಅಲ್ಲ, ಒಳ್ಳೆ ರೀತಿ ಆಗೋದು ಕ್ವಾಲಿಟಿ ವರ್ಕ್ ಕೂಡ ಇಂಪಾರ್ಟೆಂಟ್. ರೋಡ್ ಆಗಿತ್ತು ನೋಡಿದ್ರೆ 3 ತಿಂಗಳು ಕೆಟ್ಟು ಹೋಗ್ಬಿಟ್ಟಾವ. ಈ ರೆವಲ್ಯೂಷನ್ ಹಾಕಿದ್ರೆ ಏನು ಗಲಾಟೆ ಮಾಡ್ತಾರೆ. ಆ ರೋಡು ಸಲ ರಿಪೇರಿ ಆಗ್ಯದ, ಸಲ ಹೊಸ ರೋಡ್ ಮಾಡಿ ನೀವೇ ನೆನಪು ಮಾಡ್ತೀವಿ. 4-5 ಸಲ ಆಗ್ಬಿಡ್ತದೆ, 5-6 ವರ್ಷ. ಕ್ವಾಲಿಟಿ ವರ್ಕ್ ಇಲ್ಲ. ಯಾಕೆ ಕ್ವಾಲಿಟಿ ವರ್ಕ್ ಇಲ್ಲ ಅಂದ್ರೆ ಸೋರಿಕೆ ಅಂದ್ರೆ ಈ ಕಾಂಟ್ರಾಕ್ಟರ್ಗಳ ಅವ್ರಿಗೆ ಏನಾದ್ರು ಸ್ವಲ್ಪ 4 ಉಳಿಬೇಕಲ್ಲ, ಅವ್ರು ಎಲ್ಲರೂ ಉಳಿಲಾರ್ದಂಗ ಅದನ್ನ ಪರ್ಸೆಂಟೇಜ್ ಹಚ್ಚಿ ಹೋಗೋದ್ರಿಂದ ಅವ್ರ ಪಾಪ ಆಗದು ಎದಕ್ಕಾಗದು ಒಟ್ಟು ಒಳ್ಳೊಳ್ಳೆ ರೋಡ ಅನುಕಾಲಿ ಆದಂತ ಕುಡಿ ನೀರಿನ ಯೋಜನೆ ಮತ್ತು ಒಳಚರಂಡಿ ಯೋಜನೆ ಬಳಕೆ ಆಗಿಲ್ಲ. ಯಾವುದೇ ಗುಣಮಟ್ಟದ ಕಾಲದಲ್ಲಿ ಅವು ಕೂಡ ಆಗಿದೆ. ಜೊತೆನೆ ಬಿಜಾಪುರಕ್ಕೆ ಒಂದು ದೊಡ್ಡ ಸಮಸ್ಯೆ ತಿಳಿದಿರ್ಬೋದಿಲ್ಲ. ಲೀಸ್ ಪ್ರಾಪರ್ಟೀಸ್ ಅಂದ್ರೆ 100 years 60 years ಮುಂದೆ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಅವ್ರ ಮಾಲಕರು ಇದ್ದಿದ್ದಿಲ್ಲ, ಸರ್ಕಾರಕ್ಕೂ ಹೋಗಿದ್ದಿಲ್ಲ. 6 ಕಡೆನೂ ಮಾಡಕ್ಕಾಗಿರ್ಲಿಲ್ಲ. ಎಲ್ಲಾ ಶಾಸಕರು ಎಲ್ಲ ರಾಜ್ಯದ ಜಿಗಿದಾಡ್ ಹೋದ್ರು ಕೂಡ ಯಾರ ಕಡೆ ನಿಲ್ಸಕ್ಕಾಗಿದ್ದೀವಿ ರಾಜ್ಯದಾಗೆ ಸಮಸ್ಯೆ. ನಾನು ಸರಳವಾಗಿ ಆ ಮಾಲಕರಿಗೆ ಸಿಗುವಲ್ಲಿ ಯಶಸ್ವಿಯಾಗಿ ಪ್ರಯತ್ನ ಮಾಡಿದ್ದೆ. ಬಿಜಾಪುರ ಸಿಟಿ ಸುಧಾರಣೆಗೆ ಗೊತ್ತಿಲ್ಲ. ಎಲ್ಲ ಹಳಿ ಬಿಲ್ಡಿಂಗ್ ಇರ್ತಿದ್ವಿ, ಹಳಿ ಬಿಲ್ಡಿಂಗ್ ಇರ್ತೀವಿ. ಒಂದು ಹೊಸ ಬಿಲ್ಡಿಂಗ್ ಯಾಕಾಗ್ತಿಲ್ಲ ಅದ್ರ ಲೋನು ಸಿಗ್ತಿದ್ದಿಲ್ಲ, ಕಟ್ಟಕ್ ಪರ್ಮಿಷನ್ ಇರ್ತದೆ. ಯಾರೋ ಕೆಲವರು ಇಲ್ಲಿಗೆ ಟೈಮ್ ಒಳಗೆ ಸದ್ಯಾಗ ಅಲ್ಲಿ ಕಟ್ಟಿದಾರೆ. ಮೇನ್ ರೋಡ್ನಾಗ ಯಾವ ರೋಡ್ಗಳು ಬಿಜಾಪುರ ಸೌಂದರ್ಯಕ್ಕೆ ಆಗಕ್ಕೆ ಸಾಧ್ಯ ಇರ್ತದೆ. ಹೊಸ ಬಿಲ್ಡಿಂಗ್ ಇಲ್ಲ ಅಂದ್ರೆ ಹೆಂಗ್ ಸುಧಾರಣೆ ಆಗ್ತದೆ? ಕಾಂಪ್ಲೆಕ್ಸ್ ಮಾಡಿದ್ರೆ ಮಾತ್ರ ಹೊಸ ಹೊಸ ಉದ್ಯೋಗಗಳು ಪ್ರಾರಂಭ ಆಗ್ತದೆ. ಅದು 2.5-4 ವರ್ಷ ಪ್ರಯತ್ನ ಮಾಡಿದ್ರು. 4 ವರ್ಷ ಪ್ರಯತ್ನ ಮಾಡಿ ನಮ್ಮ ಕಡಿಮೆ ಬೆಲೆ ಅವ್ರು ಮಾಲಕರು ಲೀಸ್ ಹೋಲ್ಡರ್ ಮಾಲಕರು ಅವ್ರಿಗೆ ಕೈ ನೆಟ್ಟುವಾಗ ವ್ಯಾಪಾರಸ್ಥರಿಗಾಗಿ ರೆಸಿಡೆಂಟ್ ಅವ್ರಿಗೆ ಎಲ್ಲರಿಗೂ ಸಿಗುವ ಮಾಡಿದ್ರಿಂದ ಇವತ್ತು ಬಿಜಾಪುರ ಎಲ್ಲ ಕಾಂಪ್ಲೆಕ್ಸ್ಗಳು ಹೊಸ ಹೊಸ ಕಂಪ್ನಿಗಳು ಏಜೆನ್ಸಿಗಳು ಬರಕ್ಕೆ ಸಾಧ್ಯ ಆಗಿದೆ. ಇದು ಮಾಡಿದಂತ ನನ್ನ ಒಂದು ಕಾರ್ಯ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಅವಾಗ ಇವರೆಲ್ಲ ಲೀಸ್ ಪ್ರಾಪರ್ಟಿ ಹೋಲ್ಡ್ರೆ, ಅವ್ರು ಲೀಸ್ ಪ್ರಾಪರ್ಟಿ ಹೋಲ್ಡ್ರ ಶಿವಪಂಡ್ರು ಅವ್ರಿಗೂ ಪಾರ್ಟ್ನರ್ ಅದನ್ನು ಕೂಡ ಲೀಸ್ ಪ್ರಾಪರ್ಟಿ ಬಹಳಷ್ಟು ನಾಯಕರು ಇವತ್ತು ಎಲ್ಲರ ಮನೆಗಳು ಲೀಸ್ ಪ್ರಾಪರ್ಟಿ
ಅದು ಅವ್ರಿಗೆ ನೆನಪಿರಂಗಿಲ್ಲ. ಅದ್ರ ಜೊತೆ ನೀವು ಶಾಸ್ತ್ರಿ ಮಾರ್ಕೆಟ್ದವ್ರು ಕೇಳಿ ಸಮಸ್ಯೆ ಬಂದ ಪಾಪ ಅವ್ರು ವರ್ಷ 11 ತಿಂಗಳು ಅವ್ರಿಗೆ ರಿನ್ಯೂವಲ್ ಗಲಾಟೆ ಡಿಸಿ ಅವ್ರ ಪೀರಿಯಡ್ ಮುಗಿದ ಮಾಡ್ತೀವಿ. ಅವ್ರು 20-25 ವರ್ಷ ಮಾಡ್ಕೊಟ್ಟೇವ್ರು. ಈ ರೀತಿ ಹಲವಾರು ಗಾರ್ಡನ್ಗಳಿಗೆ ಬಿಜಾಪುರ ಗೊತ್ತಿರಲಿಲ್ಲ. ಇದು ಎಮ್.ಎಲ್.ಎ ಎಂಪಿನೂ ಇದ್ದ ಎಮ್.ಎಲ್.ಎ ಗಾರ್ಡನ್ಗಳನ್ನ ಅಭಿವೃದ್ಧಿಪಡಿಸುವಂಥದ್ದು, ದೇವಸ್ಥಾನಗಳ ಅಭಿವೃದ್ಧಿಪಡಿಸುವಂಥದ್ದು, ಹಲವಾರು ಜನವಂತ ಸಮಸ್ಯೆಗಳಿಗೆ ಕೆಲವೊಂದು ಸರ್ಕಾರಕ್ಕೆ ಖಾಸಗಿಯವರಿಗೆ ಗಾರ್ಡನ್ದಲ್ಲಿ ಅವನ್ನೆಲ್ಲ ಕೂಡ ದೇವಸ್ಥಾನಗಳಿಗೆ ಅವನು ಸುರಳಿತವಾಗಿ ಬಗೆಹರಿಸಿ ಮಾಡಿಕೊಟ್ಟಿವಿ. ಅವರು ಏನೂ ಮಾಡಿಲ್ಲ ಅಂದ್ರೆ ಯಾರು ಮಾಡಿದ್ರು? ಅವ್ರು ಮಾಡಿದ್ರ ನಾನು ಅನ್ನುವಂಥ ಪ್ರಶ್ನೆಯನ್ನ ನಗರ ಶಾಸಕರು ಮಾಡ್ಲಿಕ್ಕೆ ಬಯಸ್ತಾರೆ. ಆಗಿ ಬಂದಾಗ ಮಾತಾಡ್ಕೊತ ನಾವು ವಿಚಾರ ಇಟ್ಕೊಂಡು ಮಾತಾಡೋದು. ಅದಕ್ಕೆ ನಾನು ಈ ಎಲ್ಲ ಉತ್ತರ ಇನ್ನೂ ಬಹಳಷ್ಟು ಕೆಲಸ ಕಾರ್ಯಗಳದಾವ. ನಾನು ಅದೇ ಬರ್ಕೊಂಡು ಬರಕ್ ಹೋಗಿಲ್ಲ, ಸುಮ್ಮನೆ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಕೆಲವೊಂದು ಸಮಯ ಈ ರಾಜ್ಯದಲ್ಲಿ ಇದನ್ನ ಯಾರು ಮಾಡೋಕ್ಕಾಗಿಲ್ಲ. ಲೀಸ್ ಪ್ರಾಪರ್ಟಿ ಮುಂದೆ ನಮ್ದು ಮುಗಿದ ಬೇರೆಯವರು ಬೇರೆ ಜಿಲ್ಲೆಯವರು ಹಾವೇರಿಯವರು ಅವೆಲ್ಲ ಕೇಳಿದ್ರೆ ಯಾವ ತರ ಆಯ್ತು ನಾವು ಮಾಡ್ಕೋಬೇಕು ನಮ್ದು ಇದೆ ಸಮಸ್ಯೆ. ಅವ್ರಿಗೆ ಮುಂದೆ ಮಾಡಕ್ ಆಗ್ಲಿಲ್ಲ. ಏನೋ ನಾನು ವಿಶೇಷವಾದ ಪ್ರಯತ್ನ ಮಾಡಿ ಆಗಿನ ಸಂದರ್ಭದಲ್ಲಿ ಮಾಡಿದ್ದೀನಿ. ಅವಾಗೇ ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರದಲ್ಲಿ ಹೊಸ ಬೆಳವಣಿಗೆ ಮೂಲ ಸೌಕರ್ಯ ಕೊಡುವಂತ ಇವು ತಲಗುಂಡಿ ನಗರ ಕೋರಿ, ಗಣೇಶ್ ನಗರ ಕೋರಿ ಅವ್ರಿಗೆಲ್ಲ ಹೇಳ್ತಾರೆ. ಇದು ಮೊದ್ಲು ಆಡಳಿತದ ಮೊದ್ಲು ಹಿಂದೂ ಅವ್ರು ಹೇಳ್ಯಾರ ನೋಡಿ, ನೀವು ಬಂದಿದ್ದೆ ನೀರಾಯ್ತು ನೋಡೋದು ಹೇಳ್ತಾರ. ಈ ಮತ್ ಮಾಡಿರ್ಬೇಕಿಲ್ಲ ನಂಗೆ ಏನೂ ಮಾಡಿಲ್ಲ ಅನ್ನುವಂಥ ಜನರಿಗೆ ಗೊತ್ತು. ಅದಕ್ಕೆ ನನಗೆ 2ನೇ ಸಲ ಆರಿಸ್ತಾರೆ. ಇವರೆಲ್ಲ ಕೆಡವಾಕ್ ರಗಡ್ ಪ್ರಯತ್ನ ಮಾಡೋದ ನನಗೆ 2ನೇ ಪೀಳಿ 2004ಕ್ಕೆ ಎಮ್.ಎಲ್.ಎ 2008ಕ್ಕೆ ಏನದ ಕೆಡವಾಕ್ ಅವ್ರ ಸ್ವಂತ ಅವ್ರ ಅಡ್ಡಿಗೆ ನಿಲ್ಸಿ ತಮ್ಮ ಇಡೀ ಫಾಲೋವರ್ಸ್ನೆಲ್ಲ ಬೆನ್ನ ಹಚ್ಚಿದ್ರು ಏನ್ ಮಾಡಕ್ಕಾಗಲ್ಲ. ಆರಿಸ್ಬಿಟ್ಟೆವು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆ ಸಲ ಬಿದ್ದೀವಿ. ಯಾಕಂದ್ರೆ ಇಬ್ರು ನಿಂತೀವಿ ಮತ್ತೆ ಮತ್ತೆ ಇದ್ರೊಳಗೆ ಒಂದೊಂದು ಏನೋ ಡಿವೈಡ್ ಆಯ್ತಂತ ನಾವು ಬಿದ್ದ ನಾವು ಮತ್ತೆ ಅವ್ರಿಗೆ ಏನು ಮಾಡಿಲ್ಲ ಅನ್ನುವಂಥದ್ದು ಇನ್ನೂ ಸಾಕಷ್ಟು ಬೇಕಾದ್ರೆ ಇನ್ನೂ ಹೇಳಿ ಇನ್ನೂ ನಾನು ಉತ್ತರ ಕೊಡಕ್ ತಯಾರಿದ್ದೀನಿ. ಅದ್ರ ಜೊತೆನೆ ನಿನ್ನೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು. ಎಲ್ಲಿ ಒಂದು ಜಮೀನ್ ಬಗ್ಗೆ ಯಾವುದೋ ದಕ್ಷಿಣ ಕಟ್ಟಿ ಕಲ್ಲಿನಲ್ಲಿ ಯಾವುದೋ ಒಬ್ಬರು ಕಾರ್ಪೊರೇಟರ್ ಅದು ಇದು ಅನ್ಕೊಂಡು ಮಾತಾಡೋ ಮುಂದಾಗ ಇವ್ರಿಗೆಲ್ಲ ಬಾಸ್ ಹಿಂದಿನ ಶಾಸಕರು ಯಾರು ಹಿಂದಿನ ಹೆಸರು ಹೇಳಿಲ್ಲ. ಅನ್ಬೋದು ಬೇಕಲ್ಲ ಕೇಳೋದು. ಹಿಂದಿನ ಶಾಸಕರು ಅಂದ್ರೆ ಯಾರು? ಹಿಂದಿನ ಶಾಸಕ ಮಾಜಿ ಶಾಸಕರು ಬಾಸ್ ಅದಾರ. ಯಾರು ಮಾಡ್ತಾವ್ರಿಗೆ ಎಲ್ಲರೂ ಇಂಥ ಹಗರಣ ಮಾಡೋರಿಗೆ ಬಾಸ್. ಅದಕ್ಕೆ ಸ್ವಲ್ಪ ಜ್ಞಾನ ಅನ್ನುವಂಥದ್ದು ಈ ಮನುಷ್ಯರಿಗೆ ಯಾಕೆ ಜ್ಞಾನ ಇಲ್ಲ ಅಂದ್ರೆ ಆಟಗಳು ಭೂಮಿಗಳ ಹಗರಣಗಳು ಮಾಲೀಕರ ರೊಕ್ಕ ಆಗುವಂತ ನಡೆದಿದ್ದೆ ಇವರ ಅವಧಿ. ಇದಕ್ಕಿಂತ ಮಂದಿ ಎಂದರೆ ಆಗಿದ್ದು ಯಾರಾದ್ರೂ ತೋರ್ಸ್ಕೊಡ್ಬೇಕು. ಇದಕ್ಕಿಂತ ಮಂದಿ ಎಲ್ಲಿ ಆಗಿಲ್ಲ. ಇವ್ರು 10 ವರ್ಷ ಅವಧಿ ಒಳಗ 8 ವರ್ಷ 5 ವರ್ಷ ಹೋದು ಇದೊಂದು 2 ವರ್ಷ 7 ವರ್ಷ ಅವಧಿ ಒಳಗೆ ಇಡೀ ರಾಜ್ಯ ಬೆಚ್ಚಿ ಬೀಳುವಂತ ಹಗರಣಗಳು ಬಿಜಾಪುರ ನಗರದಲ್ಲಿ ಭೂ ಕಬಳಿಕೆ ಭೂ ಮಾಫಿಯಾ ಹುಟ್ಕೊಂಡಿದೆ ಇವರ ಅವಧಿ. ಅದು ನೀವು ದನಿ ಎತ್ತಲಿಲ್ಲ, ಇವರು ಮಾಡಕ್ ಹೋಗಿಲ್ಲ. ನಾನು ದನಿ ಎತ್ತಿದ್ರ ಅದನ್ನು ನಾನೇ ಮಾಡಿದ್ದೆ. ಮತ್ತೊಂದು ವರ್ಷ 2 ವರ್ಷ ಗ್ಯಾಪ್ ಬಿಟ್ಟು ಮತ್ತದು ಹೆಚ್ಚಿಗೆ ಸ್ಟಾರ್ಟ್ ಆಯ್ತು. ಮತ್ತೆ ನಾನೇ ಧ್ವನಿ ಎತ್ತಿ ಇಡೀ ರಾಜ್ಯದ ಗಮನ ಸೆಳೆಯುವಂತ ಮತ್ತೆ ಹೋರಾಟ ಮಾಡಿದ್ದು ಇಡೀ ರಾಜ್ಯದಾಗ ಬಿಜಾಪುರದಲ್ಲಿ. ಅದು ನನ್ನ ಮುಖಾಂತರನೇ ಆಗಿತ್ತು. ಮುಖಾಂತರ ತೆಗೆದು ನೋಡಿ ಎಲ್ಲಿ ಹೋರಾಟಗಳು ಯಾರು ಮಾಡಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಲ್ರಿಗೂ ಒಂದು ಮನವಿ ಕೊಟ್ಟು ಈ ತರ ನಡಿಬೇಕು, ಯಾರು ಅದರಂತ ತಪ್ಪಿಸ್ತರನ್ನ ಬಂಧಿಸಬೇಕು ಇದು ಮಾಡಬೇಕಂತ ಆಗ್ರಹವನ್ನು ಮಾಡಿದೆ. ಇಲ್ಲಿ ಕೂಡ ಹೋರಾಟಗಳನ್ನ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ, ಮನೆ ಕೊಡುವು ಮಾಡಿದ್ವಿ. ಈ ರೀತಿಯ ಮಾಡಿದ್ರಲ್ಲೇ ಇವತ್ತು ಏನೋ ಒಂದು 10 ಬಂದ್ಬಿಟ್ಟೆ ಆರೋಪಿಗಳನ್ನು ಮಂದಿ ಚಾರ್ಜ್ ಶೀಟ್ ಸಲ್ಲಿಸಿದ್ದೆಲ್ಲ ನಾನು ಪತ್ರಿಕೆಗೆ ಪ್ರೆಸ್ ಮೀಟ್ ಮಾಡಿದ್ರೆ ಅದನ್ನ ನೋಡಿದ್ವಿ. ಅಟ್ಲೀಸ್ಟ್ ಭಯ ಹುಟ್ಟುವಂಥದ್ದು ಆಗಿದೆ. 6 ಮುಷಿಕರು ಅನ್ನೋ ಸಮಾಧಾನ ಇದೆ. ವೈಯಕ್ತಿಕ ಎಷ್ಟೋ ಜನ ಹೇಳ್ಯಾರ, ಅಷ್ಟು ಜನ ಎಲ್ಲಾ ಕಮ್ಯುನಿಟಿ ಅವ್ರು ಹೇಳ್ಯಾರ ನೀವು ಹೋರಾಟ ಮಾಡಿದ್ರೆ ಇನ್ನೊಂದು ಮಂದಿ ಉಳಿತೀರಿ ಸಾಹೇಬ್ರ ಅಂತ ಎಷ್ಟೋ ಮಂದಿ ಹೇಳ್ಯಾರ. ಹೇಳ್ಯಾರ ಎಲ್ಲ ಕಮ್ಯುನಿಟಿ ಅವ್ರು ಅವ್ರು ಇರೋದಲ್ಲ ಎಲ್ಲ ಕಮ್ಯುನಿಟಿ ಹೇಳ್ಯಾರ. ಅಂತ ಕೆಲಸ ಮಾಡಿದ್ದು ಹೋರಾಟ ಮಾಡಿದ್ದು ನಾವು. ಅದು ಯಾರ ಅವಧಿಯಲ್ಲಿ ಇವ್ರ ಶಾಸಕರಿದ್ದಾಗ ಇವ್ರ ಕೇಂದ್ರದಲ್ಲಿ ಒಬ್ಬ ಸಾಹೇಬರು ಎಷ್ಟು ಬಂದು 8 ವರ್ಷಗಡ್ಲಿ 6 ವರ್ಷಗಡ್ಲಿ 7 ವರ್ಷಗಡ್ಲಿ ಟ್ರಾನ್ಸ್ಫರ್ ಆಗಿ ಕುಂಡಿರ್ತಾವ್ರ ಮ್ಯಾಗ ರಗಡ ಆರೋಪ ಬಂದು ನನ್ ಬಿಡ್ರಿ. ಬಹಳ ಮಂದಿ ಅವ್ರು ಎಲಿಗೇಷನ್ ಮಾಡಿದ್ರು, ಅವ್ರ ಮ್ಯಾಗ ಕೇಸ್ ಮಾಡಿದ್ರು, ಪೊಲೀಸರು ಬರ್ತಿದ್ರ ಅವ್ನು ತೆಗಿಯಕ್ಕಾಗತ್ತಿಲ್ಲ. ಇವ್ರ ಕಡೆ ಯಾರಿಗೆ ನಗರ ಶಾಸಕರು ಇವ್ರು ಯಾರ್ದೋ ಒಂದು ಕಾಂಗ್ರೆಸ್ ಈಗ ಸಪೋರ್ಟ್ ಇಟ್ಕೊಂಡಿರ್ಬೇಕಿಲ್ಲ ಅನ್ನಂಗಿಲ್ಲ. ಇವ್ರು ಒಂದು ಧ್ವನಿ ಎತ್ತಂಗಿಲ್ಲ ಮನುಷ್ಯರು. ಯಾರು ಬೇಡ ಅಂದ್ರೆ ಯಾರಿಗೆ ಅನ್ಸಕ್ ಬೇಕಂದ್ರೆ ವಿರುದ್ಧ ಒಂದು ಸರಳ ಧ್ವನಿ ತೆಗೆದು ತಪ್ಪು.
ಅದು ಬದ್ಧತೆನೇ ಇಲ್ಲ ಆ ವ್ಯಕ್ತಿಗೆ. ಆದ್ರೆ ನೀವು ಯಾರು ಕೇಳಂಗಿಲ್ಲ, ಅದು ಸಮಸ್ಯೆ. ಮನೆ ಹಿಂಗೆ ಅಂತಿದ್ರಲ್ರಿ, ಕೇಳ್ಬೇಕು. ಕನೇರಿ ಮಠದ್ದು ನೀವು ಯಾರು ಕೇಳಿಲ್ಲ. ಕನೇರಿ ಮಠದ್ದು ಬೆಳಗಾವದಾಗ ಜಿಗದಾಡ್ ಭಾಷಣ ಮಾಡೋದು, ನಾವು ಅಲ್ಲಿ ಇದ್ದೇವೆ, ಹೋಗಿದ್ದೆ. ಮಧ್ಯ ಸಲ ಮಧ್ಯ ಹೋರಾಟ ಬಬಲೇಶ್ವರದಲ್ಲಿ, ಅಲ್ಲಿಂದ ಪ್ರಾರಂಭ. ಹಂಗ ಈಗ ಗಪ್ಚಿತ್ತು. ಏನು ಚಕ್ಕರ ಎಲ್ಲಿ ಹೊಂದಾಣಿಕೆ ಆಯ್ತು, ಏನಾಯ್ತು, ಎದಕ್ಕೆ ಇವ್ರ ಗಪ್ ಕೂತ್ರ ಅನ್ನೋದು ಬಹುತೇಕ ಪರದೆ ಹಿಂದೆ ಅದನ್ನು ನಿಮಗೂ ತಿಳಿತದ, ನನಗೂ ತಿಳಿತದೆ. ಪ್ರೂಫ್ ಇರಂಗಿಲ್ಲ, ಕೇಳಕ್ಕಾಗಲ್ಲ. ಗಪ್ ಕೂತ್ಬಿಡ್ರು ಮುಂದೆ. ಕೆಲವೊಂದು ಜನ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ಬೇರೆ ಸಮಾಜ ಸಂಘಟನೆಯವ್ರು ಕೂಡ ಮಾಡಕತ್ತಾರ. ಅವೆಲ್ಲ ಬಿಜೆಪಿ ಅವ್ರ ನಾಯಕರು. ಅಂದ್ರೆ ಇವ್ರು ಚಲೋ, ಉಳಿಕೆಯವ್ರ ನಾಯಕ. ಇವರೇ ಮಾಡಿದ್ದವ್ರು. ಬಬಲೇಶ್ವರದಲ್ಲಿ ಹೋರಾಟ ಮಾಡ್ತೀವಿ, ಎಂ ಪಿ ಅವ್ರ ಕ್ಷೇತ್ರ ಶುರು ಮಾಡ್ತೀವಿ ಅನ್ನುವಂಥದ್ದು. ನಾನು ಮೀಟಿಂಗ್ ಕೂತಾಗ ಹೇಳೋ ವ್ಯಕ್ತಿ ಮುಂದೆ ಅವು ಯಾವ್ದಕ್ ಮಾಡೋದು ಅಥವಾ ಎದಕ್ ಹೊಂದಾಣಿಕೆ ಅದು ಅಥವಾ ಏನೋ ಒಂದು ವಿಚಾರಕ್ಕೆ ಶಾಂತ ಆಗ್ಬಿಟ್ಟ. ಇವ್ರು ಶಾಂತ ಆಗಿ ಮತ್ತವ್ರು ಮಾಡ್ಲೇಬೇಕಲ್ಲ. ಯಾರಾದ್ರೂ ಮಾಡಿದ್ರು ಪಾಪ. ನಾನು ನೇತೃತ್ವ ಆಮೇಲೆ ಹೋದೆ, ನಾನು ನೇತೃತ್ವ ನಾವು ವಹಿಸಿಲ್ಲ, ನಾನು ಹೋಗಿ ಬೆಂಬಲ ಕೊಟ್ಟಿನಿ. ಇಲ್ಲ ನಂಗೆ ಅವ್ ಮಾಡೋರಿಗೆಲ್ಲರಿಗೂ ಇವ್ರು ದುಡ್ಡು ಖರ್ಚು ಮಾಡಂಗಿಲ್ಲ, ದುಡ್ಡು ತಿಂತಾರ. ಅಂದ್ರೆ ಈ ಮನುಷ್ಯನ ಮನಸ್ಥಿತಿ ಹೆಂಗದ, ನಾ ಮಾಡಿದ್ದೆ ಅಷ್ಟೇ ಕರೆಕ್ಟ್. ಉಳಿಕಿದವ್ರು ಎಲ್ಲಾರ್ದು ತಪ್ಪು, ಎಲ್ಲಾರು ನಾಲಾಯಕರು, ಬದ್ಮಾಸರು, ದಬ್ಬಂಗರು ಅನ್ನೋ ಆನೆ ಊರ್ದು ಎಲ್ಲ ಹೇಳಿದ ಶಬ್ದ ತಾನೇ ಸ್ವತಂತ್ರ ಕೂಡ ಮೆಂಟಲಿಟಿ ಇದೆ. ಒಂದ್ಸಲ ನೀವು ಯಾರಿಗೆ ಕೇಳ್ಬೇಕು, ಯಾಕೆ ಕೇಳಿದ್ರೆ ಹೇಳ್ತಾರ ಅವೆಲ್ಲ ನಾಲ್ಕು. ನೀವ್ ಯಾಕೆ ಮಾಡಿಲ್ಲ? ಡೇಟ್ ಹೋಗಿ 3 ತಿಂಗಳು ಹೋಯ್ತು. 3 ತಿಂಗಳು ಹೋಗೋಣ, ಅದು ಮರ್ಯಾದೆ ಪ್ರಶ್ನೆ ಏನ್ರಿ? ಎಲ್ಲ ಪತ್ರಿಕೆ ಕಲೆ ಸ್ವಾಮಿ ಪರವಾಗಿ ಕೊಟ್ಟವ್ರಿಗೆ ಮರ್ಯಾದೆ ಕರ ಹೇಳಿವಿ, ಮಾಡ್ಲಿಲ್ಲ ಕಾರ್ಯಕ್ರಮ. ನಾಳೆ ನಮ್ಗೆ ಇವತ್ತು ಅನ್ನುವಂತ ವಿಚಾರ ಇಟ್ಬಿಟ್ಟು ಕೆಲವ್ರು ಕೂಡಿ ಮಾಡಿದ್ರು ನಾವು ಇದ್ದೀವಿ. ಇಲ್ಲ ನಮ್ಗೆ ಅದಕ್ಕೆ ತನ್ಗೆ ಹೆಂಗ್ ಬೇಕಾದ್ರೆ ಹೊಳ್ಸ್ತಾನೆ, ಯಾವಾಗ ಬೇಕಾವ ಹಿಂದುತ್ವ, ಯಾವಾಗ ಬೇಕಾದ್ರೆ ಬೇಕಾದಂಗೆ ಹೊಳ್ಸ್ಕೊಂಡು ಹೋಗುವಂತ ವ್ಯಕ್ತಿಯನ್ನು ನಾವೇನು ತಿಳಿಯಬೇಕಾಗಿಲ್ಲ. ಅದು ನಂದು ಒಂದು ಪ್ರಶ್ನೆ. ಒಂದು, ನೀವೇನು ಮಾಡಿಲ್ಲ ಅನ್ನೋದು ಸಾಕಷ್ಟು ಕೆಲಸ ಕಾರ್ಯಗಳು ಬಿಜಾಪುರ ನಗರ ಜನರಿಗೆ ಗೊತ್ತದ, ನನಗೂ ಗೊತ್ತದ. ಆಧಾರ್ ಸಹಿತ ಹೇಳ್ತಾರೆ. ಇದು ಕೂಡ ಸಾಕಷ್ಟು ಸಲ ಚಾಲೆಂಜ್ ಮಾಡಿ ಕೆಲವು ಹೊಸ ಪತ್ರಕರ್ತರ ಗೊತ್ತಿಲ್ಲ, ಬಹಳಷ್ಟು ಆಗ್ಯಾವ. ಅವ್ರಿಗೆ ನಾವು ಡೇಟ್ ಕೊಟ್ಟಿವಿ, ಬರೀ ಬಹಿರಂಗವಾಗಿ ಹೇಳಿ ಏನ್ ಮಾಡೀನಿ ಬರ್ರಿ ಅಂತೀವಿ. ಅವ್ರಿಗೆ ಎಲ್ಲಿ ಮುಂದೆ ಉತ್ತರ ಕೊಡ್ಲಿಲ್ಲ. ಮೊನ್ನೆ ಮಾತು ಸುಮ್ಮನೆ ನಾನು ಇವ್ರು ಹಿಂದೇನು ಮಾಡಿಲ್ಲ, ನಾ ಗುಂಟೆ ಮಾರಿರ್ಬೋದು. ಅವ್ರ ಉದ್ಯೋಗ ಇದ್ದಾಗ ಎಮ್.ಎಲ್.ಎ ಆಗಿದ್ಮೇಗಲ್ಲ ಅದು ಮಾರಿ, ಅದು ಲೀಗಲಿ ಅದಾವ. ನಾವು ಅವಾಗ ಖರೀದಿ ನಡೀತಿತ್ತು, ಮಾರಿಲ್ಲ. ಆದ್ರೆ ಯಾವ ಲೀಗಲಿ ಮಾಡಕ್ ಹೋಗಿಲ್ಲ. ಒಂದು ಎರಡನೇದಾಗಿ ಮೊನ್ನೆ ಹಗರಣಗಳನ್ನ ಮೊನ್ನೆ ಯಾವುದೋ ಒಂದು ದಕ್ಷಿಣ ಕೊಲ್ಯಾಗ ಟ್ರೈ ಮಾಡತ್ತಾರ. ದೊಡ್ಡ ಗ್ಯಾಂಗ್ ಐತಿ ಫ್ರಾಡ್ ಮಾಡೋರು. ಅದಕ್ಕೆಲ್ಲ ಒಬ್ಬ ಎಮ್.ಎಲ್.ಎ, ಮಾಜಿ ಎಮ್.ಎಲ್.ಎ ಬಾಸ್ ಅಂತ ಹೇಳ್ತಾರೆ. ಅದನ್ನ ಪ್ರೂವ್ ಮಾಡಿ ತೋರಿಸ್ಬೇಕು ಯಾರು ಎಮ್.ಎಲ್.ಎ. ಆದ್ರೆ ಒಂದು ಗೊತ್ತಿರಲಿ, ಎಲ್ಲಾ ಹಗರಣಗಳು ನಡೆದು ನಿಮ್ಮ ಅವಧಿಯಲ್ಲಿ, ನನ್ನ ಅವಧಿಯಲ್ಲಿ ಅಲ್ಲ. ನಾನು 8 ವರ್ಷ ಇದ್ದಾಗ ಒಂದು ನಡೆದಿಲ್ಲ. ನೋಡು, ಯಾರು ಕಾಂಗ್ರೆಸ್ ಅವ್ರು ಬಂದು ಅವಾಗೂ ಯಾರು ನಡೆದಿಲ್ಲ. ಅದಕ್ಕೆ ಅವ ಹಂಗ ಕುಟುಂಬ ಹತ್ಕೊಂಡು ಯಾರಿಗೆ ಬೈತಿರ್ತಾರೆ. ನಾವೇನ್ ಮಾಡ್ತಾರೆ, ನಾವು ಕುಟುಂಬ ಹತ್ಕೊಂಡು ಹೋಗತ್ತ ಹಿಂದುತ್ವ ಮಾಡುವಂತ ಒಂದು ವ್ಯಕ್ತಿಯಿಂದ ಯಾರಿಗೆ ಏನು ಕಲಿಯಕ್ ಸಾಧ್ಯ. ಏನೋ ನಡೆದ, ಏನೋ ಟ್ರೆಂಡ್ ಅದ ಒಂದು ಹಿಂದುತ್ವದ ಒಂದು ಕೆಲವೊಂದ್ ಕಡೆ, ಕೆಲವೊಂದು ಜಿಲ್ಲೆಗಳಿಗೆ, ಕೆಲವೊಂದು ಊರಾಗ ನಡೆದ ಮೋದಿಯವರು ಮಾಡಿದಂತ ಒಂದು ಒಳ್ಳೆ ಕಾರ್ಯ. ಮೋದಿಯವರು ರಾಮ ಮಂದಿರ ಮಾಡಿದ್ರು, ಕಾಶ್ಮೀರಿ ವಾದ ಬಗೆಹರಿಸಿದ್ರು. ಇದರಿಂದ ಬಹಳಷ್ಟು ಯುವಕರು ಪ್ರೇರಿತರಾಗಿದ್ದಾರೆ. ದೇಶಾಭಿಮಾನ, ಧರ್ಮಾಭಿಮಾನ ಅವ್ರಿಗೆ ಬೆಳೀತಾ ಇದೆ. ಅದನ್ನು ಈ ವ್ಯಕ್ತಿ ಹೊಡೆದು ಉಪಯೋಗ ಮಾಡ್ಕೊಳ್ತಾರೆ. ಇದು ಯಾವುದಕ್ಕೂ ಸಕ್ಸಸ್ ಆಗಿಲ್ಲ ತೀರ್ಮಾನಗಳಲ್ಲಿ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತದೆ. ಅದಕ್ಕ ಏನು ಹಗರಣಗಳ ಬಗ್ಗೆ ನಮಗೆ ಎಳೆಯುವಂತ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿ ಯಾರು ಬಾಸ್ ಅವರೇ ಮಾಡಿರ್ತಾರೆ. ಆಚೆಗೆ ಬರಬೇಕು. ನಮ್ಮ ಅವಧಿಯಲ್ಲಿ ಆದಂತ ಹಗರಣಗಳು ನಾವು ಮಾಡ್ಕೊಳಕ್ಕಾಗಲಿಲ್ಲ. ನಾನು ಧ್ವನಿ ಎತ್ತಿ ಅದನ್ನು ತಡೆಯುವಂತ ಪ್ರಯತ್ನ ಮಾಡಿದೆ, ಹೋರಾಟ ಮಾಡಿದೆ. ಅವಾಗ ಎಲ್ಲೇ ಒಂದು 2 ಸ್ಟೇಟ್ಮೆಂಟ್ ಬ್ಲಾಕ್ ಮೇಲ್ ತಂತ್ರ ಇರ್ತದೆ. ಯಾರಾದ್ರೂ ಬೆಳಗ್ಗೆ ಕೊಟ್ಟರೆ ಬ್ಲಾಕ್ ಮೇಲ್ ಅವು ಏನು ಕೆಲಸ ಕಾರ್ಯ ಮಾಡಿ ಕೊಡ್ತಿರ್ತಾರೆ. ಅದಕ್ಕೆ ಉತ್ತರ ಅವರೇ ಕೊಡ್ಬೇಕು. 7 ವರ್ಷ ಅವರ ಅವಧಿ. 3 ವರ್ಷ ಒಂದು, ಈ ವರ್ಷ 2 ವರ್ಷ ಆಯ್ತು. 2 ವರ್ಷ ಆಯ್ತು. 8 ವರ್ಷದೊಳಗೆ ಈ 1 ವರ್ಷ ಸ್ಟಾಪ್ ಆಗಿದೆ. ಆದ್ರೆ ಅದಕ್ಕೆ ಯಾರು ಬಾಸ್ ಅನ್ನೋದು ನಮ್ಮ ಅವಧಿಯಲ್ಲಿ ಏನಾದ್ರು ತೋರಿಸ್ಕೊಡ್ಲಿ. ನನ್ನ ಅವಧಿಯಲ್ಲಿ ಒಂದು ಹಗರಣ ಕೂಡ ಆಗಿಲ್ಲ. ನಮ್ಮ ಆದಂತ ಹಗರಣಗಳಿಗೆ ನಾವು ಧ್ವನಿ ಎತ್ತೀವಿ, ಇವರೇ ಮಾಡಿಲ್ಲ. ಸುಮ್ಮನೆ ಅಂದ್ರ ನಾವು ಅದೊಂದು ಹೋರಾಟ ಮಾಡಿ ನನ್ನ ಹೆಸರು ಆಯ್ತಲ್ಲ, ಸ್ವಲ್ಪ ಏನೋ ಹೋರಾಟ ಮಾಡಿದ್ರು ತಪ್ಪು ಪಟ್ಟಂಚಿಟ್ಟರು ಹೋರಾಟ ಮಾಡಿದ್ರು ಒಳ್ಳೇದಾಯ್ತು ಅನ್ನೋಂಥದ್ದು. ಅದನ್ನ ಕೆಡಿಸ್ಬೇಕು, ಹೆಸರು ಅವ್ನಿಗೆ ಏನ್ ತಿಳಿಯಾಗದ. ನಾ ಹೇಳಿದ ಕೂಡ ಎಲ್ಲ ಜನ ನಂಬ್ತಾರ ಅನ್ನೋದು ಬರೇನೇ ಆಗಿಬಿಟ್ಟು ಹೇಳಿದ್ದು ನಂಬ್ತಾರಲ್ಲ. ಕ್ಯಾಮರಾದವ್ರು ರೆಕಾರ್ಡಿಂಗ್ ಮಾಡ್ತಾರೆ, ಜನ ನಂಬಾಗಿಲ್ಲ. ಅದು ಗೊತ್ತಿರಲಿ. ಅದಕ್ಕೆ ನಾವು ಯಾವುದೇ ರೀತಿ ಹಗರಣಗಳು ಮಾಡಿಲ್ಲ. ಕೆಲವೊಬ್ರು ಶ್ರೀಮಂತಿಕೆ ಏನೂ ಇಲ್ಲ, ರೋಡ್ ಚಾಪ್ ಇದ್ದ ಇವತ್ತು ಕೋಟ್ಯಾಧೀಶ ಆಗ್ಯಾನ, ಹಂಗ ಕೆಲವ್ರು ಮನೇಲಿ
ಈಗ ಮತ್ತೊಂದು ಯಾವ್ದು ಇಲ್ಲ. ಇವ್ರು ಏನಿದ್ರು ನಮ್ಗೆ ಗೊತ್ತ 90 ಅಂದ್ರೆ ಪ್ರತ್ಯೇಕ ಈ ವ್ಯಕ್ತಿಗಳು 30-35 ವರ್ಷದಿಂದ ಪರವಾಗಿದ್ದಕ್ಕೂ ಅದೇನೆ ವಿರೋಧವಾಗಿ ಅಂದ್ರೆ ಹೆಚ್ಚುವರಿ ನೋಡ್ಕೊಂಡು ಬಂದಿದೆ. 35 ವರ್ಷ 90 ಇಸ್ವಿಯಿಂದ ಇವ್ರು ನಮ್ಗೆ ಪರಿಚಯ ಹಿಡ್ಕೊಂಡು ಅಲ್ಲಿಂದ ರಾಜಕಾರಣ ಒಟ್ಟಿಗೆ ಇದ್ದಿದ್ದಿಲ್ಲ. ನನಗೆ 94 ಎಮ್.ಎಲ್.ಎ ಆದ್ರು 99 ನಾನು ಎಮ್.ಎಲ್.ಎ ಇದ್ದೆ. ಅವಾಗಿನ ಸ್ವಲ್ಪ ಡಿಫ್ರೆನ್ಸ್ ಆಫ್ ರಾಜಕಾರಣದಾಗ ಅಲ್ಲಿಂದ ಮುಂದೆ ನಾನು ಎಮ್.ಎಲ್.ಎ 2 ಸಲ ಮಂತ್ರಿ ಅದೇ ನಡೆದ್ಬಿಡ್ತು. ಆದ್ರೆ ಅಲ್ಲಿಂದ ಇಲ್ಲಿಂದ ಇವ್ರಿಗೆ ಆಸ್ತಿ ಆಗ್ತಿತ್ತು, ಇವ್ರು ಏನು ಉದ್ಯೋಗ ಇತ್ತು, ಎಷ್ಟು ಉತ್ಪನ್ನ ಇದು ನನಗೆ ಗೊತ್ತ. 14-15 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ತಗೊಂಡ್ರೆ ಸುದ್ದಿ ಬಂದ ಮನೆ ಪೂಜೆ ಮಾಡಿದ್ರೆ 14-15 ಕೋಟಿ ರೂಪಾಯಿ ತಗೋತಾರ. 2 ಕೋಟಿ ರೂಪಾಯಿ ಕಾರ್ ತಗೋತಾರ. 10 ಕೋಟಿ ರೂಪಾಯಿ ಇದು ಇದ್ರಾಗ ಮನೆ ಕಟ್ತಾರೆ ಫಾರ್ಮ್ ಹೌಸ್ನಾಗ. ಇವ್ರದ್ದು ಏನು ಉತ್ಪನ್ನ ಇತ್ತು ನನಗೆ ಗೊತ್ತಿಲ್ಲ. ಟೋಟಲ್ ಪಾರ್ಟ್ನರ್ಶಿಪ್ ಏನೂ ಇಲ್ಲ, ಏನೇನೂ ಇಲ್ಲ ಅಂತವ್ರು. ಇವ್ರು ಎಲ್ಲಿ ಬಂದು ದುಡ್ಡು ಅನ್ನೋದು ಕೇಳಕ್ಕೆ ಇವ್ರಿಗೆ ನಮ್ಗೆ ಬರಂಗಿಲ್ಲ. ಊರ್ ಮಂದಿಗೆ ಯಾರ್ಯಾವ ಹೋಗೋರು ಯಾರೋ ಆಸ್ತಿ ಏನೋ ದುಡ್ದು ಆಸ್ತಿ ಮಾಡ್ಕೊಂಡ್ರೆ ಸುಮ್ಮನೆ ಹೆಸರಿಡ್ತಾರೆ. ನಮ್ಗೆ ಎಲ್ಲಿ ಬಂದು ಇಷ್ಟೆಲ್ಲ ದೊಡ್ಡದು ಅವ್ರು ಹೇಳ್ಬೇಕು. ಅವ್ರು ಕೇಳಿದ್ರೆ ಯಾರು ಹೇಳಿ ನಾನು ಒಂದು ಸಿಕ್ಕರು ಹೇಳ್ತೀನಿ. ಪರ್ಸೆಂಟೇಜ್ ತಿಂದಿದ್ದು ಕುರ್ಕುರಂಗಿಲ್ಲ, ಕಾಂಟ್ರಾಕ್ಟರ್ ತಿಂದಿದ್ದು ಕುರ್ಕುರಂಗಿಲ್ಲ. 20%, 15%, 10% ಎಲ್ಲ ಕಾಂಟ್ರಾಕ್ಟರ್ ಅವ್ರು ಧೈರ್ಯ ಆಗ ಬಂದು ಹೇಳಕ್ ನನ್ನ ಕಡೆ ತೊಗೊಂಡ್ರೆ ಯಾರು ಬಂದು ಹೇಳ್ತಾನೆ ಅಂದ್ರೆ ಯಾರು ಹೇಳಂಗಿಲ್ಲ. ಪಾಪ ಅವ್ರು ಅವ ಅನ್ಸ್ತಾವ ಮುಂದೆ ಜಿಲ್ಲಾ ಪಲ್ಲ ಅದು ಸಿಗ್ತಾನೆ. ಅದೇ ಮನುಷ್ಯ ಸರಿ ಇಲ್ಲ ತಗೋತೀನಿ ಎಲ್ಲರೂ. ಅದಕ್ಕೆ ಅವ್ರು ಬಂದು ಹೇಳಕ್ ಪಟ್ಟವ್ರು ಬಂದು ಹೇಳಕ್ ತಗೊಂಡವ್ರು ಯಾಕೆ ಇಂಡೈರೆಕ್ಟ್ ಆಗಿ ಹೇಳಿದ್ರೆ 3 ತಿಂಗಳು 4 ತಿಂಗಳು ರೋಡ್ ಹಾಳಾಗ್ತಾವ ಅಂತ ಹೇಳ್ದಲ್ಲ. ಏನಂದ್ರೆ ಇದು ಮುಗಿಲಿ ಅಲ್ಲ ಅವ್ರು ಇನ್ನೊಂದು ಅದಕ್ಕೆ ಸರ್ ಅದಕ್ಕೆ ಎಲ್ಲಿಂದ ಬಂದು ಹೇಗಿತ್ತು ಇವ್ರದ್ದು ನನಗೆ ಗೊತ್ತ. 91 ಎಲ್ಲಿತ್ತು ಅದು ಲಾಸ್ ಆಯ್ತು. ಮೋಟರ್ ಸೈಕಲ್ ಇದ್ದಿದ್ದಿಲ್ಲ ಇವತ್ತಿಗೆ ನಾನೇ ಕರ್ಕೊಂಡು ಹೋಗ್ತೀನಿ. ಅದು ಒಳ್ಳೆ ಅವರೇ ನೆನಪು ಮಾಡ್ಕೊಳ್ಳೋದು ಗಾಡಿ ಒಳಗಡೆ ಒಂದು ಟೂರಿಸ್ಟ್ ಹೋಟೆಲ್ದು ಹಿರಿಯರ್ ಪಾಲು ಬಿಟ್ಟ ಅದೇನು ಹಾಕಿ ಜೋಳ ಬೆಳಿತಿಲ್ಲ. ಬಿಟ್ಟು ಒಮ್ಮೆ 10-15 ವರ್ಷದಾಗ ಒಮ್ಮೆ ಎಷ್ಟು ಕೋಟಿ ಗಟ್ಟಲೆ ಆಸ್ತಿ ಎಲ್ಲಿಂದ ಬರ್ತಾವ ಇವ್ರಿಗೆ? ಎಲ್ಲಿಂದ ಬಂದು ಬೇಕಲ್ಲ. ಶುಗರ್ ಫ್ಯಾಕ್ಟ್ರಿ ಲಾಸ್ ಆದ್ರೂ ಇವ್ರಿಗೆ ಏನೂ ಆಗಿಲ್ಲ. ಫ್ಯಾಕ್ಟ್ರಿ ಮಾಡಿ ಲಾಸ್ ಆದ್ರು ಅವರು ಅದು ಮುಂದೆ ಮಾರಾಟ ಜ್ಞಾನವಿಗಿಂತಳಿ ಮುಂದೆ ನಮ್ಮ ಕಂಪನಿ ಎಲ್ಲ ಕೂಡಿಕೊಂಡು ನನಗೆ ಅಧ್ಯಕ್ಷ ಮಾಡಿದ್ರು. ಒಂದು ಲಾಸ್ ಆದ್ರೂ ಇಟ್ಟು ದೊಡ್ಡ ಲಾಭದಾಗ ಅದ ಇನ್ನೊಂದು ಫ್ಯಾಕ್ಟ್ರಿ ತಗೊಂಡ್ರೆ ಅವ್ರ ಮಗನೇ ಚೇರ್ಮನ್ ಆದ ಪ್ರೈವೇಟ್ ಲಿಮಿಟೆಡ್ ಅಂದ್ರೆ ಈ ಸಿಚುವೇಶನ್ ಇದ್ಮೇಲೆ ರಿಟೈರ್ ಅದಕ್ಕೆ ಡೈರೆಕ್ಟ್ ಏನು ಮಾಡ್ಯಾರ ಯಾರು ಮಾಡ್ಯಾರ. ಆದ್ರೆ ಸ್ವಂತಕ್ಕೆ ನಾನು ಇನ್ನಿಲ್ಲಿ ಮನೇಲಿ ಕೇಳಿದೆ 13-14 ಕೋಟಿ ರೂಪಾಯಿ ಕೊಟ್ಟು ಬೆಂಗಳೂರದಾಗ ಒಂದು ಮನೆ ತೊಗೊಂಡ್ರಿ ಪೂಜೆ ಇತ್ತು ಅಂತ ಹೇಳತ್ತಿರೋ ಅವ್ರು ದುಡಿದ್ರು. ಆದ್ಮೇಲೆ ನೋಡ್ರಿ ನಾವು ನಮಗೂ ಪರಿಚಯ ಇರ್ತಾರೆ, ಅವ್ರು ಹೇಳ್ತಿರ್ತಾರೆ. ಮತ್ತೆ ಇಲ್ಲಿ ಇಷ್ಟೆಲ್ಲ ಮಾಡಾಕ ಅವ್ರು ಇಷ್ಟು ಅವ್ರ ಮಗ ಒಂದ್ 2 ಗಾಡಿ, ಅವ್ರು ಒಂದ್ 2 ಗಾಡಿ, ಮ್ಯಾಗ ಒಂದ್ 2 ಗಾಡಿ, ಅವ್ರ ಪೇಗಳಿಗೆ 2 ಗಾಡಿ ಎಲ್ಲರಿಗೂ ಅವ್ರ ಪೇಗಳು ಬಿಡ್ರಿ. ಅವ್ರು ಸಣ್ಣ ವಿಷಯ ಮಾತಾಡಕ್ ಹೋಗಲ್ಲ. ಇವ್ರಿಗೆ ಎಲ್ಲಿಂದ ಬಂತು? ಊರ್ ಮಂದಿಗೆ ಭ್ರಷ್ಟಾಚಾರ ಇದೆಲ್ಲ ನೋಡಿದ್ರೆ ದೊಡ್ಡ ಭ್ರಷ್ಟಾಚಾರ ನಿಮ್ಗೆ ಇವರಿಗೆ ಸಿಟಿ ಒಳಗೆ ಗೊತ್ತಾಗ ಹಿಂದೆ ಬೈತಿರ್ ಮಂದಿ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಪಾಪವಾಗ ಏನ್ ಕಾಲ ಯಾವ್ದು 2 ಅಂತಸ್ತು 3 ಅಂತಸ್ತು ಬಿಲ್ಡಿಂಗ್ ಇದ್ದಿಲ್ಲ. ನಾವೆಲ್ಲ ಭಾಷಣ ಮಾಡಿದವ್ರು ಇದೀವಿ ಭಯಂಕರ ಇದು ಮಾಡಿದ್ದಾವ್ ಇಲ್ಲ. ಆದ್ರೆ ಇವ್ರು ಅದಕ್ಕೆ ದೊಡ್ಡ ಭ್ರಷ್ಟಾಚಾರ. ಬಿಜಾಪುರಕ್ಕೆ ಜನರಿಗೆ ಕಾಂಟ್ರಾಕ್ಟ್ಗಳಿಗೆ ಕೆಲಸಗಾರರಿಗೆ ಎಲ್ಲರಿಗೂ ಗೊತ್ತಿದೆ. ಅಪ್ಪುಪಟ್ಟಣ ಶೆಟ್ಟಿ ಕಾಲದಾಗ ಗುತ್ತಿಗೆದಾರ ಪರಿಸ್ಥಿತಿ ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿ ಅನ್ನೋದಂಥದ್ದು ಎಲ್ಲಾ ಕಾಂಟ್ರಾಕ್ಟರ್ ಒಳಗ್ರಿ ಆತ್ಮಕ್ಕೆ ಗೊತ್ತಿದೆ, ಅವ್ರ ಮನುಷ್ಯನಿಗೆ ಗೊತ್ತದ. ಅಂದ್ರೆ ಹೇಳಂಗಿಲ್ಲ ಅವ್ರು ವ್ಯವಹಾರಸ್ಥರು ಇರುವುದರಿಂದ ಅವ್ರೇನು ಹೇಳಕ್ ಹೋಗಲ್ಲ. ಆದ್ರೆ ಅಪ್ಪುಪಟ್ಟಣ ಶೆಟ್ಟಿ ಕಾಲದಾಗ ಎಷ್ಟು ನೆಮ್ಮದಿ ಇದ್ದಿದ್ದು ಅಧಿಕಾರಿಗಳಿಗೆ ಕೇಳ್ಬೇಕು. ನಾನು ಎಲ್ಲಾದ್ರೂ ಏನಾದ್ರು ಯಾರಿಗಾದ್ರೂ ಏನಾದ್ರು ದುಡ್ಡಿನ ಒಂದು ಏನಾದ್ರು ಮಾಡಿದ್ದೆ ಅಂತ ಕೇಳಿ ಇವತ್ತೇನು ಪರಿಸ್ಥಿತಿ ಇದೆ 10 ವರ್ಷದ ಅಧಿಕಾರಿಗಳು ಅನ್ನೋದು ಒಬ್ಬರು ಗೊತ್ತಾಗ್ತದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಅತ್ಯಂತ ಹೆಚ್ಚು ಭ್ರಷ್ಟಾಚಾರ ಮತ್ತು ಹೆಚ್ಚು ಹಗರಣಗಳು ನಡೆದಿದ್ದೆ ಯತ್ನಾಳ್ ಕಾಲದಲ್ಲಿ. ಹೆಚ್ಚು ಹಗರಣಗಳು ಭೂಮಾಫಿಯಾ ಅಂದ್ರೆ ಇಷ್ಟ ಆಗ್ಬಿಡ್ತಲ್ಲ, 100 ಕೋಟಿ ರೂಪಾಯಿ ಆಗ್ಬಿಡುತ್ತೆ. ಅದು ಇಡೀ ರಾಜ್ಯಕ್ಕೆ ವ್ಯಾಪಿಸ್ತದೆ. ಆಮೇಲೆ ಅದರಿಂದಲೇ ಇವತ್ತು ಇವರು ಸ್ಟ್ರಿಕ್ಟ್ ಆಗಿ ನಮ್ಮ ಕಂದಾಯ ಸಚಿವರು ಕೆಲವೊಂದು ಕ್ರಮಗಳನ್ನ ಸಾಗಿಸ್ತೀನಿ. ನಾನು ಪಕ್ಷಾತೀತವಾಗಿ ನಾನು ಸಾಗಿಸ್ತೀನಿ, ಒಳ್ಳೆ ಕ್ರಮಗಳನ್ನ. ಅವೆಲ್ಲ ಬಹಳಷ್ಟು ಕಂಪ್ಯೂಟರ್ ಟೈಟ್ ಆಗಿ ಮಾಡೋದ್ರಿಂದಲೇ ಇವತ್ತು ಬಹಳಷ್ಟು ನಿಂತಾವ್. ಅವ್ರಿಗೆ ಕೂಡ ನಾನು ಮನವಿ ಮಾಡಿದ್ದೆ, ಹೋಗಿ ಮುಖ್ಯಮಂತ್ರಿಗೂ ಮನವಿ ಮಾಡಿದೆ. ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಒಳ್ಳೆಯ ಒಂದು ಈ ರೀತಿ ಏನು ಹುಡುಗರಿಗೆ ಅವಕಾಶ ಸಿಗಲಾರ್ದಂಗೆ ಇವತ್ತು ಕಾನೂನುಗಳನ್ನ ಕಂದಾಯ ಇಲಾಖೆ ಮಾಡಿದೆ. ಇದನ್ನು ಕೂಡ ನಾನು ಒಳ್ಳೆ ಕೆಲಸ ಮಾಡಿದೆ ಅನ್ನುವಂಥದ್ದು ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ಹೇಳಿಕೆ ಬಯಸ್ತೀನಿ. ಶಾಸಕರ ಪಾತ್ರ ಏನಿದೆ ಅವ್ರ ಹುಚ್ಚನ ಹೇಳಕ್ ಯಾಕಂದ್ರೆ ಸುಮ್ಮನೆ ಪ್ರೂಫ್ ಇರ್ಲಾರ ಏನೋ ಮಾತಾಡಕ್ಕಾಗಲ್ಲ. ಒಂದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ
ಅದೇನೋ ಸಂಬಂಧ ಇಲ್ಲ, ಎಲ್ಲೋ ಕಚ್ಚಿನ ಕೊಲ್ನಾಗ ಯಾರು ಮಾಡ್ಯಾರ ಅದೇ ಕರೆಕ್ಟ್ ಅವ್ರು ಸುಳ್ಳ ಚೆಕ್ ಮಾಡಿಲ್ಲ. ಏನಾಕಿರ್ಲಿಕ್ಕೆ ಅವ್ರು ಕಾನೂನು ಸಂಬಂಧಪಟ್ಟ ಕಾನೂನು ನೋಡ್ಕೋತದ. ಆದ್ರೆ ಅದರಿಂದ ಒಬ್ಬ ಬಾಸ್ ಅದನ್ನ ಮಾಜಿ ಶಾಸಕ ಯಾರು ನಾನು ಅಥವಾ ಅವ್ರು ಅವ್ರಿನ ಮಾಜಿ ಆಗೋರಲ್ಲ. ಒಂದ್ ಕಾಲದಾಗ ನಮ್ಮವ್ರು ಇದಕ್ಕೂ ಬಾಸ್ ಅದನ್ನ ಕೇಳ್ತಾರ. ಅವ್ರು ಎಲ್ಲ ಹಗರಣಗಳಿಗೆ ಎಲ್ಲಾರು ನನ್ ಬೆಂಬಲಿಗರಿ ಅವ್ರ ಬೆಂಬಲಿಗಿದ್ರು. ಅವ್ರು ಜಿಗ್ದಾರ್ ಎಲೆಕ್ಷನ್ ಮಾಡಿದವ್ರ ಏನಾರ ಅವ್ರು ಹೋದ್ಸಲ ಅವ್ರದ್ದು ಎಲೆಕ್ಷನ್ ಮಾಡಿದವ್ ಉಮೇಶ್ ಮಾಡ್ಯ ನಾ ಬೇಡ ಅಂದಿಲ್ಲ ಅವ್ನಿಗೆ. ಮಾಡ್ತೀನಿ ಅಂದ ಮಾಡಪ್ಪ ಓಡಾಡಿ ಮಾಡು ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಕ್ಷೇತ್ರ ಕೆಲ್ಸಕ್ಕೆ ಹೋಗ್ತೀವಿ, ಅವ್ರಿಗೆ ಸರಿ ಇಲ್ಲ ಅಂತ ಹೇಳಿ ಅವರು ಎಲ್ಲ ಮಾಡಿದವನು. ಪಾಪ ಅವನಿಗೆ ಏನೋ ಆಯ್ತು ಅವ್ನು ಹೊರ ಬಂದ, ರಜಪೂತ್ ಹೊರ ಬಂದ, ಅಣ್ಣಿಗರು ಹೊರ ಬಂದ್ರು. ಆ ಮನೆಗೆ ಯಾರೋ ಗಡಿಗೆ ತುಂಬ ಇನ್ನೊಬ್ಬ ಯುವಕರು ಗಡಿ ಎಲ್ಲ ಪುಸ್ತಕ ಕೂತಿದ್ ಪಾಪ ಭಾಳ ಒಳ್ಳೆ ಒಬ್ಬ ಭಾವನಾತ್ಮಕ ವ್ಯಕ್ತಿ ಅವ. ಅವನು ಏನ್ ಮಾಡಿದ್ರೆ ಯಾರಿಗೂ ಅವನು ಹೊರ ಬಂದ. ಹಿಂಗಾಗಿ ಅಲ್ಲಿ ಯಾರು ಉಳಿಯಂಗಿಲ್ಲ. ಇನ್ನ ಪಾಪ ಗೊತ್ತಿಲ್ಲ ಇವ್ರಿಗೆ. ಇದಕ್ಕಿದ್ ಮಂದಿ ಇತಿಹಾಸ ಗೊತ್ತದ. ಬೇಕಾರೆ ಭೀಮಾಶಂಕರ್ ಅಂತವ್ರು ಕೇಳ್ರಿ, ಇನ್ನೊಂದು 10 ಹೆಸರು ಅದಾವ, 2-3-4 ಸತ್ತು ಹೋದವು. ಅವ್ರ ಹೆಸರು ಹೇಳಿದ್ರೆ ಗೊತ್ತು ಆಗಂಗಿಲ್ಲ. ಇವ್ರಿಂದ ಯಾರಿಗೂ ಒಳ್ಳೇದಾಗಿಲ್ಲ, ಯಾರಿಗೂ ಒಳ್ಳೇದಾಗಿಲ್ಲ ಗೊತ್ತೈತಿ. ಅವ್ರೆಲ್ಲ ಬಂದ್ ಅವರೇ ಹೇಳ್ತಾರೆ ಅವ್ರ ಪರವಾಗಿ. ಇವ್ರೆಲ್ಲರೂ ಮೋಸ ಹೋದವ್ರೆ ಅದಾರ. ಮೋಸ ಹೋಗಿ ತೊಂದರೆ ತೊಗೊಂಡು ಬಂದವ್ರ ಅದಾರ. ಉಮೇಶ್ ಒಂದಾಲ ಒಂದ್ ಕಾಲದಾಗ ನಮ್ ಜೊತೆ ಇದ್ದವ, ನಮ್ ಜೊತೆ ಬದಲಾಗಿದ್ದ, ಭಾಜಪಾದಾಗಿದ್ದ, ಅವ್ನ ಮೆಂಬರ್ ಮಾಡೇವಿ. ಮುಂದೆ ಅವ್ರು ಗೌಡ್ರು ಇಲೆಕ್ಷನ್ ಮಾಡ್ತೀನಿ ಅವ್ರ ಕಡೆ ಹೋಗ್ತದ. ಹೋಗಿ ನಾವೇನ್ ಮಾಡಿ ಬಿಜೆಪಿ ಮಾಡ್ತೀನಿ ಮಾಡಪ್ಪ ಅಂತಂದ್ವಿ. ಮುಂದೆ ಅಲ್ಲಿನ ಪಟ್ಟಿ ಬಿತ್ತು ಪಾಪ ಹೊರಗೆ ಬಂದವ. ನಾನು ನೋಡ್ರಿ ಬೆಳೆಸೋರೆಲ್ಲ ನಾವು ದುಡಿ ಇಲ್ಲ ಅಂತ ಅನ್ನಂಗಿಲ್ಲ. ಬೆಳೆಸುವಂತ ಕರ್ತವ್ಯ ಕಾರ್ಯಕರ್ತರು ಅವಕಾಶ ಮಾಡಿಕೊಡುವಂತದ್ದು ಬೆಳೆಸ್ತೀವಿ. ಈಗ ನನಗೇನು ಕೊರತೆಗಿಲ್ಲ. ಸಾಕಷ್ಟು ನಮ್ಮ ಜೊತೆ ಕಾರ್ಯಕರ್ತರು ನಮ್ಮ ಬೆಂಬಲಿಗರ ಅದೇನು ತೊಂದರೆ ಇಲ್ಲ. ಅವ್ರು ಅದನ್ನೇ ಒಯ್ದು ಮಾಜಿ ಶಾಸಕನ ಬಾಸ್ ಅಂತ ಹೇಳಿ ಉಳಿಸುವಂತ ಕೆಲಸ ಮಾಡಿ ಎಲ್ಲ ಅದಕ್ಕೆ ಅವ್ರು ತಾವು ತಿಳ್ಕೊಬೇಕು. ತಮ್ಮ ಅವಧಿಯಲ್ಲಿ ಏನ್ ನಡೆದದ, ನನ್ನ ಅವಧಿಯಲ್ಲಿ ಏನ್ ನಡೆದ, ಅದಕ್ಕೆಲ್ಲಾ ಹಗರಣಗಳು ನಡೆದಿದ್ದೆ ಇದೇ 7 ವರ್ಷ 8 ವರ್ಷ. ಅದಕ್ಕೆ ಈ ರೀತಿ ಆರೋಪ ಮಾಡುವಂತ ಅಂತೂ ಇಲ್ಲೇ ಇಲ್ಲ. ಮನುಷ್ಯನೇ ಸರಿ ಇಲ್ಲ ಅಂದ್ರೆ ಹೇಳು ಸರಿ ಇಲ್ಲ, ಹೇಳೋ ಅರ್ಥ ಇಲ್ಲ. ಯಾಕಂದ್ರೆ ಒಬ್ಬರೇ ಬಿಟ್ರೆ ಸರಿ ಹೇಳ್ರಿ. ಈ ಮೀಡಿಯಾದವ್ರು ಹೋದಾರ, ರಾಜಕಾರಣಿಗಳು ಹೋದಾರ, ಸ್ವಾಮಿಗಳು ಹೋದಾರ, ಹಿಂದೂ ಪರ ಸಂಘಟನೆ ಹೋದಾರ, ಯಾರು ಓದಿಲ್ಲ. ಎಲ್ಲರಿಗೂ ಬೈದೆ, ಎಲ್ಲರಿಗೂ ಮಾಡುದು ಎಲ್ಲ ಮಾಡ್ತಾರ. ನೋಡ್ರಿ ನಾನು ಒಂದ್ ಮಿನಿಟ್ ನಾನು ಇಲ್ಲ ನೋಡ್ರಿ, ಜೀವನದಾಗ ಎಲೆಕ್ಷನ್ ನಿಂದ್ರುದು ಬೀಳುದು ಟಿಕೆಟ್ ತಪ್ಪೋದು ಈಗ ಬಹಳ ಮಂದಿಗೆ ಆಗಿಲ್ಲ. ನಾನು ಒಬ್ಬನಿಗೆ ಅಪ್ಪುಪಟ್ಟ ಚೀಟಿ ಒಬ್ಬನಿಗೆ ಆಗಿಲ್ಲ. ಅದ್ರ ನಿರಾಶೆಯಾಗಿ ನಾನು ಮನೆ ಹಿಡಿದಿಲ್ಲ. ನನ್ನ ಸಾರ್ವಜನಿಕ ಕೆಲಸ ನಾನು ಸಕ್ರಿಯವಾಗಿದ್ದೀನಿ. ನೀವು ನೋಡ್ಕೋತಿದ್ದೀರಿ. ನಾನು ಸಕ್ರಿಯ ನಿಮಗೂ ಗೊತ್ತಲ್ಲ. ನಾನು ಯಾವಾಗ ಪ್ರಸಂಗ ಹೋರಾಟಗಳ ಮಾಡಿ ಕೆಲಸ ನಾನು ನಿರಾಶೆಯಿಂದ ಮಾತಾಡತ್ತೀನಿ. ನನ್ನ ಹೆಸರು ಅನಾವಶ್ಯಕವಾಗಿ ಬಂತೇನೋ ಅನ್ನುವಂಥದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮೊನ್ನೆ ಮಾಡಬೇಕಾಯ್ತು ಒಂದು 15 ಸತಿ ಕೆಲ ಸ್ವಲ್ಪ ನಡಿಯಲ್ಲಿ ಹಬ್ಬಗಳು ಎಲ್ಲ ಜಯಂತಿಗಳು ಮತ್ತು ಅದಕ್ಕೆ ಬರಕ್ಕಾಗಿಲ್ಲ. ಆ ರೀತಿ ವ್ಯಕ್ತಿಗೆ ತೆರಿಗೆ ಎಂಟು ನಾನೇ ಹೇಳ್ತೀವಲ್ಲ ಡೈಲಾಗ್ಗಳು ಉಮೇಶ್ ಮನೆ ಹೇಳಲ್ಲ ಪಾಟ್ನಲ್ಲ ನಾನೇ ಹೇಳ್ತೀವಿ. ತೆಲಿಗೆ ಬಾಯಿ ಲಿಂಕ್ ಎಲ್ಲ ತಿಳಿದು ರಾಜ್ಯದ ಪಾಟ್ ನನ್ನಿಂದ ಎಲ್ಲರ ಕಡೆ ಹೋಗ್ಬಿಟ್ಟರು. ನಾವೆಲ್ಲ ಹೋಗಿದ್ದೀನಿ ಅಂದಿದ್ದು ನಂದೇ ಡೈಲಾಗ್. ನನ್ನ ಡೈಲಾಗ್ ನಾನು ಎಷ್ಟು ಮಾತಾಡಿನ ಅಂತ ಇಡೀ ರಾಜ್ಯದಾಗ ಯಾರು ಮಾತಾಡಿಲ್ಲ. ಇನ್ನು ರಜಪೂತ್ ಹೇಳ್ಯಾರ ಸತ್ಯ ಯಡಿಯೂರಪ್ಪನ ಕಾಲು ಹಿಡಿದು ಪಾರ್ಟಿ ಬಂದಾರ. ಯಡಿಯೂರಪ್ಪರ ಕಾಲು ಹಿಡಿದು ತಪ್ಪಾಗ್ಯದ ಹಿಂದೆಲ್ಲ ಮಾಡಿದ್ವಿ ದುಡಿ ಇರ್ತೀನಿ ನಾನು ಪಾಪ ತಪ್ಪಿಕೊಂಡ್ರು. ಅವ್ರು ಮೋಸ ಹೋಗ್ಯಾರ ತಿಳಿ ಯಡಿಯೂರಪ್ಪರು ಮೋಸ ಹೋದ್ರಿ ಅಂತೇಳಿ ಮೋಸ ಇವನೇನೋ ನಮ್ಮ ಜೊತೆ ಇರ್ತಾನ ಹಿಂದಿಂದೆಲ್ಲ ಮರ್ತು ಅವ್ರು ಕರ್ಕೊಂಡ್ರು. ಮತ್ತೆ ಅವ್ರು ಜೊತೆ ಅದೇ ಮಾಡ್ದ. ಇದಕ್ಕೆ ದೇವೇಗೌಡಗೆ JDS ಸೇರ್ಬಿಟ್ಟು ಇದೇ ಸ್ಟೇಡಿಯಂದಾಗ ಅಪ್ಪಾಜಿ ಅಂತ ಹೇಳ್ರಿ. ಯಾರಿಗೂ ದೇವೇಗೌಡ ನಮ್ಮ ಅಪ್ಪಾಜಿ ಇದ್ದಂಗ. ಅವ ಕುಮಾರಸ್ವಾಮಿ ಇವ್ರು ಎರಡೂ ನಮ್ಮ ಕಾರಣ ಅವ್ರ ಪಾಪ ನಕ್ಕೊಂಡು ಅವ್ರು ಹೇಳೋರು. ಮುಂದೆ 1 ವರ್ಷನಾಗಿ ಬಿಟ್ಟು ಹೋದ್ರು. ಅವಾಗ JDS ನೇತಕ್ಕೆ ಮೋದಿಯವರಿಗೆ ಟೀಕೆ ಮಾಡ್ಯಾರ. ಪ್ರೂಫ್ ಅದಾವ ಒಂದ್ ಕಡೆ, ಕ್ಯಾಸೆಟ್ ಅದಾವ ನನ್ನ ಕಡೆ ತೋರಿಸಿ ನಾನು ಭಾಷಣ ಮಾಡಿದ್ವಿ ಮೋದಿಯವ್ರಿಗೆ. ಅದಕ್ಕೆ ಒಬ್ಬ ಒಳ್ಳೆಯ ಒಂದು ಹುಟ್ಟು ಅಂದ್ರೆ ಕೆಲವೊಂದು ವಿಷಯಕ್ಕೆ ಕೆಲವೊಂದು ತಪ್ಪಾದ ಆರೋಪ ಯಾರಿಗೆ ಬೇಕಾದ ಆರೋಪ ಮಾಡಿದ ಹುಚ್ಚ ಹತ್ತಿವ ಹುಚ್ಚ ಹತ್ತಿವ ಯಾರಿಗೆ ಬೇಕಾದ್ ಮಾತಾಡೋದು, ಎಲ್ಲ ಬೇಕಾದ್ರು ಯಾವಾಗ ಬೇಕಾದ್ರು ಏನ್ ಬೇಕಾದ್ರು ಮಾತಾಡೋದು. ಈ ರಾಜ್ಯದಾಗ ಇತಿಹಾಸದಾಗ ರಾಜಕೀಯ ಇತಿಹಾಸದಾಗ ನಾನು ಬಂದು 35 ವರ್ಷ ಆಯ್ತು. ರಾಜಕಾರಣ ಇನ್ನೂತನ ಹಿಂದೆ ಹೇಳಿಕೆ ಕೊಟ್ಟವ್ರು ನೋಡಿ ಸರ್. ಹೆಂಗ್ ಹೇಳಿಕೆ ಅಂದ್ರೆ ಮೊನ್ನೆ 17 ಭಾಷಣ ನೋಡಿ JCB ಎಲ್ಲ ರೆಡಿ ಅದ, ನಾನು ಎಲೆಕ್ಷನ್ ಕಾಡ್ಸಿ ಬರ್ತೀನಿ, ಬರೀ ಜಯ ಪೂರ್ಣಂ ಜಯ ಗಂಜೋತ್ ಅಂತ ಒಳಗೆ ಕುರ್ಚಿ ಕೊಟ್ಬಿಡ್ತಾನೆ. ಎಲ್ಲರೂ ಎಂತ ಹುಚ್ಚು ನೋಡಿದ್ರೆ ಎಲ್ಲ ಜಗತ್ತಿನ ರಾಜಕಾರಣದಾಗ ಏನೋ ಜನರ ಆಶೀರ್ವಾದ ಇದ್ರೆ
ನಾನು ಮುಖ್ಯಮಂತ್ರಿ ಆದ್ರೆ ಅಲ್ಲಿ ಬೇಡ ಜೆಸಿಬಿ ತಂದು ನಿಂದಿರ್ತಾನಂತ ಇವ್ರು ಫೋಟೋ ಪೂಜೆ ಮಾಡ್ತಾನಂತ ಜಯ ಪೂರ್ಣ ಜಯ ಗಂಗೆ ಅಂತ ಗೊತ್ತಾಗ್ತಾನೆ ಹಾಡೋದು. ಯಾವಾಗ ನಾವು ಫಸ್ಟ್ ಅದೇ ಗುಣಿ ಕೂಡಲೇ ಬಂದ್ ಕೂಡಲೇ ಇಲ್ಲಿ ಹಾಡಿ ಅದು ಹಾಡ ಹಾಡಿ ಹೋಗಿ ಕುರ್ಚಿ ಮೇಲೆ ಕೂತ್ ಬಿಡ್ತಾರ. ಮುಂದ್ ಮೀಡಿಯಾದ ಹೇಳ್ತಾನೆ ನೀವು ಮುಂದ್ ಟೈಮ್ ಕೇಳಿದ ಕೊಡ್ತಾರ. ಶಾಣ್ಯರ್ ಮಾತಾಡ್ತಿದ್ರು ನೀವು ಹೇಳ್ಬಿಟ್ರೆ ನಾನೇ ಒಪ್ಕೋತೀನಿ. ಯಾರು ಈ ತರ ಶಾಣ್ಯರ್ ಮಾತಾಡ್ತಾರ ಹುಚ್ಚ ಮಾತಾಡ ಹುಚ್ಚ ಹಿಡ್ದವ್ರಿಗೆ ಮಾತಾಡೋದು ಹುಚ್ಚ ಹಿಡಿದು ಬಿಟ್ಟದ ಅಸಮಿಗೆ. ಯಾರೋ ಕಾಂಗ್ರೆಸ್ದವ್ರು ಸಪೋರ್ಟ್ ಮಾಡ್ಯಾರೋ ಯಾರು ಮಾಡ್ರಿ ಯಾರಿಗೂ ಗೊತ್ತಿಲ್ಲ. ಏನೋ ಮುಂದ್ ಒಟ್ಟು ಕಡೆ ಸೀಟ್ ಹಾಕ್ತೀನಿ ಮಾಡ್ತೀನಿ ಹೊಟ್ಬಿಟ್ರು ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಹೇಗದ ಒಂದ್ ಕಡೆ ಹೋಣ ಹುಚ್ಚರ ಬಗ್ಗೆ ಮಾತಾಡಕ್ ಯಾರು ಗೊತ್ತಿಲ್ಲ. ಒಬ್ಬ ಹುಚ್ಚ ಆದ್ರೆ ರಾಜಕೀಯ ಹುಚ್ಚಿ ಅಂದ್ರ ಅದು ಬಿಜಾಪುರದ ಇಲ್ಲಿ ನಮ್ಮ ನಗರದ ಹೆಚ್ಚಿ ಅಂತ ಹುಚ್ಚ ನಾನು ಜಗತ್ತಾಗ ಅದು ನೋಡಿ ಎಲ್ಲರೂ ಆಗ್ತಾರೆ. ಅದೇ ಅದು ಒಮ್ಮೆ ಇದ್ರೆ ಬಸವಣ್ಣ ಶಿವಾಜಿ ಪೂಜೆ ಮಾಡಿ ಫೋಟೋ ಪೂಜೆ ಮಾಡಿ ಹೋಗಿ ಕುರ್ಚಿ ಮುಖ ಬಿಡ್ತಾರ. ಗಾರ್ಡನ್ದಾಗ ಹೋದ್ರೆ ಸಿಗ್ತಾವಂತೆ ಕ್ಯಾಂಡಿಡೇಟ್ಗಳು ಇಲ್ಲಿ ಗದರ್ಮಲ್ ಗಾರ್ಡನ್ ಕ್ಯಾಂಡಿಡೇಟ್ ಸಿಗ್ತಾವ. ಹಂಗ ಇದೊಂದು ಜಗತ್ತ ರಾಜಕೀಯ ಗಡ್ಯಾಟ ಅಂತ ಇನ್ನ ಏನ್ ಹೇಳ್ಬೇಕು ಇದ್ರ ಬಗ್ಗೆ ಹೇಳ್ರಿ. ಯಾರು ಭಾಷಣ ಹೇಳಿರ್ತಾರ ಈ ಹೊಸ ನಾನು ಹೇಳಿಲ್ಲ ಒಮ್ಮೆ ಯಡಿಯೂರಪ್ಪರ ಮೋಸೋದ್ರು ಈ ಸಲ ಯಾರು ಕೊಡ್ಸೋದು ನಮಗೂ ತಿಳಿದಿಲ್ಲ. ಟಿಕೆಟ್ ಅವ್ರಿಗೆ ಕೊಡಂಗಿಲ್ಲ ತರ ಎಲ್ಲರೂ ತಯಾರಾಗಿದ್ರು. ನಾನು ತಯಾರಾಗಿದ್ದೆ ಆದ್ರೆ ಒಂದು ಗೊತ್ತಿಲ್ಲ ಸರ್, ನನ್ನ ಟಿಕೆಟ್ ತಪ್ಪಲಿ ನಾನು ಎಲೆಕ್ಷನ್ ಬೇಡಿ ನಾನು ಎಲ್ಲರಿಗೂ ಹಿಂದೆ ಸರಿಯಾಗ್ತದಿಲ್ಲ. ಎಲ್ಲದ್ರಲ್ಲೂ ರಾಜಕೀಯ ಒಳಗೆ ಅಧಿಕಾರಿ ಮುಖ್ಯ ಅಲ್ಲ, ಸಾರ್ವಜನಿಕ ಕೆಲಸ ಮಾಡಕ್ಕೆ ಅಧಿಕಾರ ಬೇಕಲ್ಲ. ಅಧಿಕಾರಿಲ್ಲ ಮಾಡ್ಬೋದು ಏನ್ ಸರ್ ಪ್ರಯತ್ನ ಇರ್ತಾವ. ನಾವು ಟಿಕೆಟ್ ಕೇಳ್ತೀವಿ, ಟಿಕೆಟ್ ಕೊಟ್ಟು ನಿಂತಿರ್ಬೇಕಾಗ್ತೀವಿ, ನಿಂತರ ಆರ್ಸಿ ಬರ್ಬೇಕಾಗ್ತೀವಿ. ಆಗಿಲ್ಲ ಅಂದ್ರೂ ನಾನು ಕೆಲಸದಾಗ ಅದಿಲ್ಲ ಅದನ್ನ ನೀವು ಯಾರು ವಿಚಾರ ಮಾಡಲ್ಲ. ಇಷ್ಟಾದ್ರೂ ಕೂಡ ನಾನು ರಾಜಕಾರಣದಾಗ ಸಾರ್ವಜನಿಕ ಕೆಲಸಕ್ಕೆ ಕೆಲವೊಂದು ಏನಾದ್ರೂ ತಪ್ಪು ಹೋರಾಟಕ್ಕೆ ನಾನು ಪ್ರಯತ್ನ ಮಾಡೋದಿಲ್ಲ. ಅದು ನೀವು ಅದು ವಿಚಾರ ಮಾಡಲ್ಲ. ಮತ್ತೊಬ್ಬರಾದ ಮನೆ ಇಟ್ಟು 24 ವರ್ಷ ಹೋಗಿರ್ತೀವಿ ಅದ್ರ ಬಗ್ಗೆ ಮಾತಾಡಕ್ ಹೋಗಿಲ್ಲ. ನಾನು 2 ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಬಂದೀನಿ. ಒಂದು ಏನು ಮಾಡಿಲ್ಲ ಇವ್ ಮುಂದೆ ಮಾಡೋದನ್ನ ಬಿಟ್ಟು ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟು ಅದಾದ ನಂತರ ನಿನ್ನೆ ಮೊನ್ನೆ ಮಾಜಿ ಶಾಸಕರಿಗೆಲ್ಲ ಬಾಸ್ ಇದ್ದ ಎಲ್ಲ ಇವ್ ಹಗರಣ ಮಾಡೋರಿಗೆ ಅವನೇ ಬಾಸ್ ಅಂತ ಹೇಳ್ತಾರ. ಅದು 2 ವಿಷಯಕ್ಕೆ ಉತ್ತರ ಕೊಡಕ್ಕೆ ತಮ್ಮನ್ನ ನಾನು ಕರೆದಿದ್ದೇನೆ. ಅದ್ರ ಬೇಕಾದ್ರೆ ಕೆಲವೊಂದು ವಿಷಯ ಹೇಳಿದ್ದೀನಿ. ಅದಕ್ಕೆ ಯುವ ರಾಜಕಾರಣದಾಗ ಹಾಸ್ಯಾಸ್ಪದವಾದಂತ ವ್ಯಕ್ತಿನ ನಾವು ಬಿಜಾಪುರದವರು ಪಡ್ಕೊಂಡಿವಿ ಅಂತ ನಾನು ಹೇಳ್ತೀನಿ ಸರ್. ಟಿಕೆಟ್ ಈ ಸ್ವಲ್ಪ ಇನ್ನ 2 ವರ್ಷ ಈಗ ನಡೀತದೆ ರಾಜಕಾರಣ. ನಾನು ಅದ್ರ ಬಗ್ಗೆ ನಾನು MLA ಆಕಾಂಕ್ಷಿ ಇರ್ಬೋದಿಲ್ಲ ಅನ್ನಂಗಿಲ್ಲ. ಆ ವಿಚಾರ ಇಟ್ಕೊಂಡು ಈಗ ಮಾತಾಡಕ್ ಹೋಗಲ್ಲ. ಅದು ಸಮಯ ಸಂದರ್ಭ ಬಂದಕ್ಕೆ 2 ವರ್ಷ ಬಿಟ್ಟು ಇನ್ನೊಂದು ವರ್ಷ ಹೋಲಿಲ್ಲ. 3 ವರ್ಷ ಆಗ್ಯದ, ಇನ್ನ 2 ವರ್ಷ ಇನ್ನೊಂದು ವರ್ಷ ಹೋಲಿ ಸ್ವಲ್ಪ ಇನ್ನ ಇವ್ ಈಗ ಫೋಟೋ ಪೂಜೆ ಆಗ್ಯದ, ಜೆಸಿಬಿ ಪೂಜೆ ಆಗ್ಯದ. ಈಗ ಜಯಪೂರ್ಣ ಜಯ ಗಂಜೋತ್ರಿ ಆಗೈತಿ. ಮುಂದಿನ ಒಂದೇ ಮಾತ್ರ ಬರ್ತದೋ ಏನ್ ಬರ್ತದ ಗೊತ್ತಿರಿ. ಏನ್ ಹೇಳ್ಬಾರ್ದು ಕುರ್ಚಿ ಮೇಲೆ ಕೊಟ್ಟಿರ್ತಾರಲ್ಲ ಈ ಜೋಗ ಇದು ಎಂತ ಹೋಗ್ತರು ಎಲ್ಲೇ ರಾಜಕೀಯದಾಗ ಇಡೀ ದೇಶದಾಗ ಎಲ್ಲಿ ಸಿಗ್ತಾರೆ. ಆದ್ರೆ ಯಾರೇ ಹೋಗಿ ಮುಂದಾಗಿಲ್ಲ ಜಗನ್ಮಲ್ ಗಾರ್ಡನ್ದಾಗ ಹಿಂಗ್ ಬಟ್ ಮಾಡ್ಕೊಂಡು ಮಾತಾಡ್ತಿರ್ತಾರಲ್ಲ ಹಂಗಾಗಿ ಈ ಮುಂದೆ ಹಿಂಗೆ ಅಂತ ಗೊತ್ತಿಲ್ಲ. ಫ್ಯಾನಪ್ಪ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ವಿಜೇಂದ್ರ ಅವರು ರಾಜ್ಯದ ಏನು ಇವತ್ತು ಅಧ್ಯಕ್ಷರ ಅಧಿಕಾರ ವಹಿಸಿಕೊಂಡ ನಂತರ ಬಹಳಷ್ಟು ಕ್ರಿಯಾಶೀಲತೆ ಕೆಲಸ ಮಾಡ್ತಿದ್ದಾರೆ. ರಾಷ್ಟ್ರೀಯ ನಾಯಕರು ಇದನ್ನ ಸಾಕಷ್ಟು ಅವ್ರು ಮಾಡಿದ ಕೆಲಸವನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮುಂದೇನು ಕೂಡ ಅಧ್ಯಕ್ಷರಾಗಿ ಅವರೇ ಮುಂದುವರಿತಾರೆ. ಅವ್ರ ನೇತೃತ್ವದಲ್ಲೇ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ನಡೀತದೆ. ಎಂತಾವು ಏನಕ್ಕೊಂದ್ಸಲ ಸ್ಕೀಮ್ ಹೇಳಿದ್ರು ಗೊತ್ತ ನಿಮ್ಗೆ ಅಂಡರ್ಗ್ರೌಂಡ್ ಮಾಡಿ ಎಲ್ಲ ಕೇಬಲ್ಗಳು ಹೊಡ್ಕೋತೀವಿ. ಯಾರಿಗೆ ನೆನಪದ? ಯಾರಿಗೂ ನೆನಪಿಲ್ಲ. ಒಳಗೆ ಕೇಳಂಗಿಲ್ಲ ಇಷ್ಟು ನೀವು ಹೇಳಿದ್ರಲ್ರಿ ಈಗ ಅವ್ರು ಹೇಳುವ ಕೇಬಲ್ ಅವಾಗ 80 ಕೋಟಿ 60 ಕೋಟಿ ರೂಪಾಯಿ ಏನು ಸ್ಯಾಂಕ್ಷನ್ ಆಗ್ಯದ. ಬಿಜಾಪುರ ಎಲ್ಲಾ ಏನ್ ಅಡ್ಡ ವೈರ್ಗಳದಾವಲ್ಲ ಅವ್ ಅಂಡರ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಅವ್ ಅಂಡರ್ಗ್ರೌಂಡ್ ಮಾಡಿದ್ರೆ ಮನೆ ನಮ್ ಗಣಪತಿ ಅದು ಘಟನೆ ಆಗ್ತಿಲ್ಲ. ಪಾಪ ನಮ್ ಯುವಕಂದು ಸ್ವಲ್ಪ ತೊಂದರೆ ಆಯ್ತವೆ. ವೈರ್ ಕೆಳಗಿದ್ದಕ್ಕೆ ಆಯ್ತು. ವೈರ್ ಹೈಟ್ ಇದ್ರೆ ಆಗ್ತಿತ್ತಿಲ್ಲ ಸರ್. ಭಾಳ ಕೆಳಗಿದ್ದಕ್ಕೆ ಆಯ್ತು. ಅದು ಅಂಡರ್ಗ್ರೌಂಡ್ ಮಾಡಿದ್ರೆ ಸ್ಯಾಂಕ್ಷನ್ ಆಗ್ಯದ ತಿಳ್ಕೊಂಡು ಪರ್ಸೆಂಟೇಜ್ ಬತ್ತ ತಿಳ್ಕೊಂಡು ಕೆಲವರು ಖುಷಿ ಆಗಿಬಿಟ್ಟಿದ್ರು. ಆದ್ರೆ ಅದು
ಎಲ್ಲಿ ಹೋಯ್ತು ಸ್ಕೀಮ್ ಯಾರಿಗೂ ಗೊತ್ತಿಲ್ಲ. ಹಂಗೆ ಫ್ಲೈಓವರ್ ನನಗೆ ಗೊತ್ತಿಲ್ಲ, ಕನಸದಾಗ ಅದು ಮನೆಯೂ ಕೊಟ್ರೆ ಇವ್ರಿಗೆ ಯಾರಿಗೆ ಸೇಮ್ ಅಲ್ಲಿ ಡೆವಲಪ್ಮೆಂಟ್ ನಾವು ಏನು ಟೀಕೆ ಮಾಡಕ್ ಹೋಗಂಗಿಲ್ಲ. ನಾವು ಡೆವಲಪ್ಮೆಂಟ್ ಮಾಡ್ಲಿ, ನಾನು ಮಾಡಿದ್ದೀನಿ, ಇನ್ನೂ ಏನು ಮಾಡಿಲ್ಲ, ನಾನೇ ಮಾಡಿ ಅಂತ ತಿಳ್ಕೊಂಡು ಹೇಳ್ಕೊತ ಅಡ್ಡಾಡ್ತಾನ. ಅದಕ್ಕೆ ತಪ್ಪಂತ ಹೇಳ್ತೇನೆ. ಅದಕ್ಕೆ ಇದನ್ನೆಲ್ಲ ಬಂದ್ ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಏನು ರಜಪೂತ್ ಪಾಪ ನಿನ್ನೆ ಒಂದು ಹೇಳಿಕೆ ಅಂತ ನೋಡಿದೆ, ಎಲ್ಲರೂ ಕರೆದು ಹೇಳ್ಬೇಕಾಗಿತ್ತು. ಅವರು ಯಾಕೋ ಕಡಿಬೇಡಾಗಿ ಅವರು ತೊಳ್ಕೊಳಕ್ಕಾಗಿಲ್ಲ. ಎಲ್ಲಿ ಅವ್ರ ಬಗ್ಗೆ ಮಾತಾಡ್ಯಾರ. ಅವ್ರು ನೀನೇನು ರಜಪೂತ್ ಹೇಳ್ಯಾರ ಎಲ್ಲಾನು ಕೂಡ ಸತ್ಯ. ಅಥವಾ ಅವ್ರ ಜೋಡಿ ನಾ ಬಿಟ್ಟು ಅವ್ರು ಬಿಟ್ಟಿದ್ದಿಲ್ಲ. ಆದ್ರೆ ಇನ್ನೊಂದೇನೋ ಅವ್ರು ನಡ್ಕಿದ್ ಮಾತು ಇದ್ದಿದ್ದಿಲ್ಲ. ನಾನು ಜೊತೆ ಆಮೇಲೆ ಜೋಡಿ ಕುಡಿದ್ರು. ಯಾಕಂದ್ರೆ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾದಾಗ ಏನ್ ಶಬ್ದಗಳು ಬರ್ತಾವಲ್ಲ, ಕಾರಣ ನೀನೇ ರಜಪೂತ್ ಹೇಳ್ಕೊಂಡು ಆ ರಜಪೂತ್ ಅವರಿಗೆ ಅಧ್ಯಕ್ಷ ನಮ್ಮ ಕಾಲದಾಗ ಮಾಡಿದ್ವಿ. ಈ ಮನುಷ್ಯ ಯಾರು ಅಧ್ಯಕ್ಷ ಮಾಡಿಲ್ಲ. ಫಸ್ಟ್ ಟೈಮ್ ಮೊದಲೇ ಸಲ ಇದ್ರ ಮ್ಯಾಗ ಜೆಂಡಾ ಹಾರಿಸಿವಿ, ಬಿಜೆಪಿ ಜೆಂಡಾ ಹಾರಿಸಿವಿ. ಕಾರ್ಪೊರೇಷನ್ ಮೇಲೆ ಹೇಳ್ತಾರೆ ಮೊದಲು ಜೆಂಡಾ ಹಾರಿಸಿದ್ರು ನಾವು ಎಮ್.ಎಲ್.ಎ ಇದ್ದಕ್ರ ಇಲ್ಲಿ ರಜಪೂತ್ ಪರಶುರಾಮ್ಗೆ ವಿರೋಧ ಮಾಡಿ ಇಲೆಕ್ಷನ್ ಓಡಿಸುವಂತ ಕಾಂಗ್ರೆಸ್ ತಂದು ರೊಕ್ಕ ಕೊಟ್ಟು ಓಡಿಸಾಡಿ ಹಂಗ್ ಮಾಡಿ ಕೂಡ ಏನೂ ಇಲ್ಲ. ವಿರೋಧ ನಾನು ಹೇಳಿದೆ, ನೋಡಪ್ಪ ನಮ್ಮ ಪಕ್ಷದ ನಮ್ದು 14 ಮಂದಿ ಮೆಂಬರ್ ಅದರ, ನಮ್ಮ ಅಧ್ಯಕ್ಷ ಮಾಡ್ಕೋತೀವಿ, ಸ್ವಲ್ಪ ಎಲ್ಲ ಸಹಕಾರ ಕೊಡ್ರಿ. ಬೇರೆ ಪಾರ್ಟಿಯವ್ರು ಹೇಳ್ಕೊಂಡೆ ನಮ್ದು ಎಮ್.ಎಲ್.ಎ ಅಲ್ಲಿ ಮಾಡ್ಕೋರಿ ಹೇಳಿದ್ರು. ವಿರೋಧ ಮಾಡ್ಕೊಂಡಿವಿ ನಾವು. ಇದೇ ಪರಶುರಾಮ್ ರಜಪೂತ್ ಅಧ್ಯಕ್ಷ ಆಗಿದ್ದು ಪ್ರಥಮವಾಗಿ ಪರಶುರಾಮ್ ರಜಪೂತ್ ಅವರು ಭಾರತೀಯ ಜನತಾ ಪಕ್ಷ. ಈ ಮನೆ ಕರಡಿಯವ್ರು ಆದ್ರೆ ಎರಡನೇದು, ಇವ್ರು ಎರಡನೇದವರು. ಮಧ್ಯದವ್ರು ರಜಪೂತ್ ಅವರು. ನಮ್ಮ ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಅವು ಕೂಡ 14 ಸೀಟ್ ಗೆದ್ದು ಬಂದಿದ್ದೀವಿ. ಪಕ್ಷೇತರ ಅವ್ರು ಸಪೋರ್ಟ್ ನಾವು ಪರಶುರಾಮ್ ರಜಪೂತ್ ಅವ್ರಿಗೆ ಭಾರತೀಯ ಜನತಾ ಪಕ್ಷ ಮೊದಲೇ ಅಧಿಕಾರ ಹಿಡಿದಿದ್ದು ನಾನು ಶಾಸಕನಾಗಿದ್ದಾಗ ಅನ್ನೋದು ಕೂಡ ಈ ಸಂದರ್ಭ ನೆನಪು ಮಾಡಕ್ ಬೇಕು. ಅದೇ ಬಿಜೆಪಿ ಅದು ಟ್ರೆಂಡ್ ಅಪ್ಪ, ಅದೇನೋ ಹೋಗ್ಯಾರ. ನಾ ಯಾವಾಗ ಏನ್ ಅಂದಿನ ಯಾರ ಮುಂದೆ ಏನು ಅಲ್ಲ, ಯಾರಿಗೆ ಅಂದಿಲ್ಲ, ಇವನಿಗೇನು ಅನ್ನಂಗಿಲ್ಲ. ಅವನಿಗೆ ಕೆಣಕ್ತಾನ ನಮಗ ಉತ್ತರ ಮತ್ತೆ ಎಲ್ಲರೂ ಕಲ್ಲು ಹೋಗ್ಯಾರು. ಅದಕ್ಕೆ ರಜಪೂತ್ ಅವ್ರ ನಾ ಬಿಟ್ಟು ಹೋಗ್ಯಾರ ತಂದಿದ್ದಿಲ್ಲ. ಅದು ನನ್ನ ಜೋಡಿ ಮಾತಾಡ್ಕೊತಿದ್ರು, ಎಲ್ಲಿ ಬಂದ್ರೆ ಮಾತಾಡ್ತಿದ್ದ. ಅವ್ರು ಎಮ್.ಎಲ್.ಎ ಅವ್ರ ಜೋಡಿ ಇಲೆಕ್ಷನ್ ಮಾಡಿದ್ರು, 2-3 ಇಲೆಕ್ಷನ್ ಮಾಡಿದ್ರು. ತಿರುಗಾಡೋದು ನಾ ಎಮ್.ಎಲ್.ಎ ಇದ್ದಾಗ ನಂದೇ ಮಾಡ್ಯಾರ. ಇದು ಗೊತ್ತಿಲ್ಲ ನಿಮಗ. ನಾನು ಏನು 2 ಸಲ ಇಲೆಕ್ಷನ್ ಮಾಡ್ತಿದ್ದೆ. 2 ಇಲೆಕ್ಷನ್ ಪರಶುರಾಮ್ ರಜಪೂತ್ ಅವರು ನನ್ನ ಜೊತೆ ನಿಂತು ನನ್ನ ಇಲೆಕ್ಷನ್ ಮಾಡ್ಯಾರ. ಅವ್ರು ನಿಂತಾಗ ಅವ್ರ ಜೊತೆ ಮಾಡಿದ್ರು, ಅವ್ರ ಜೊತೆ ಸಹಕಾರ ಕೊಟ್ಟಿದ್ರು. ಪಾಪ ಅವ್ರಿಗೆ ತೊಂದರೆ ಆಗ ನೀನು ಅವ್ರು ಮಾತಾಡಿದ್ದೀನಿ ಅನ್ನೋದು ಬಹಳ ಕರೆಕ್ಟ್ ಆಗಿ ಮಾತಾಡ್ಯಾರ, ಬಹಳ ಸತ್ಯವಾಗಿ ಮಾತಾಡ್ಯಾರ. ಹಾ ಹೇಳ್ರಿ. ಹೇಳಿಲ್ಲ ಸರಿಯಾಗಿ. ಒಂದು ಗೊತ್ತಿಲ್ಲ ನಿಮ್ಗ, ಬೆಳಗಾವದಲ್ಲಿ ಯಾರು ಗೊತ್ತಿಲ್ಲ ಸಭೆಯಲ್ಲಿ ಪೂರ್ವವಾಗಿ ಏನ್ ಮಾಡ್ಬೇಕು. ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ನಿರ್ಬಂಧ ಹೇಳಿದಕ್ಕೆ ಸ್ವಾಮೀಜಿಯವ್ರಿಗೆ ಈ ತರ ಮಾಡಿದಕ್ಕೆ ಏನ್ ಮಾಡ್ಬೇಕಂತ ಚರ್ಚೆ ಮಾಡಕ್ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಎಲ್ಲ ಸೇರಿದ್ದೀವಿ. ಅವಾಗ ಒಂದು ಧ್ವನಿ ಎತ್ತದವರೇ ಇರ್ತಾರ. ಇಲ್ಲ ಅದು ಎಲ್ಲ ಎಂ.ಪಿ ಮಾಡ್ಲಿಕ್ಕೆ ಬೇಡವ, ಅದಕ್ಕ ಅವರೇ ಜಿಲ್ಲಾ ಮಂತ್ರಿ ಮಾಡ್ಸ್ಯಾರ. ನಾವು ಬಬಲೇಶ್ವರ ಮತಕ್ಷೇತ್ರದಿಂದನೇ ನಾವು ಸಮಾವೇಶಗಳು ಪ್ರಾರಂಭ ಮಾಡ್ತೀವಿ ಅಂತೇಳಿ ಇವ್ರು ಹೇಳಿದ್ರವ. ಸುಲಿಬೇಲಿಯವರು, ನಾನು, ಈಶ್ವರಪ್ಪ ಎಲ್ಲಾರು ಬಾ ಮಂದಿ ಮುಂದ್ ಗಪ್ಪ ಆಗ್ಬಿಡ್ತಾ. 4 ತಿಂಗಳು ಮತ್ತೆ ಇವ್ರು ಬಿಟ್ರೆ ಬಿಡುದಿರ್ತದ. ಬೇರೆಯವ್ರು ಮಾಡ್ಯಾರ ಅದನ್ನ ಇವತ್ತು ತಿಳ್ಸಾಕ ಅವ್ರ 4 ಎಕರೆ ಹೋಗ್ಬೇಕಾಗಿತ್ತು. ಖಂಡಿತ ಅಟ್ ಹಿಂದುತ್ವ ಪ್ರೇಮಿನೇ ಇರ್ತದ್ರ, ಸ್ವಾಮಿಗಳ ಭಕ್ತಿ ಇರ್ತಂದ್ರ ಬೇರೆ ಏನು ಹೋಗ್ಬೇಕಾಗಿತ್ತು. ಅವ್ರು ಹೇಳಿದ ಸತ್ಯ ಒಪ್ಕೊಳಕತ್ತಿಲ್ಲ. ಅವ್ರೆಲ್ಲ ಬೆಳ್ಸಕ್ ನೀವೇ ಕಾರಣ. ಅವ್ರು ಹೇಳಿದ್ದೆಲ್ಲ ಹಾಕ್ತಿರ್ತಿಲ್ಲ. ಮತ್ತೆ ಅವ್ರ ಒಳ್ಳೆ ಕ್ವಶನ್ ಕೇಳಂಗಿಲ್ಲ ನೀವೇನು. ಅವ್ರು ನೀವು ರೊಕ್ಕ ತಿಕ್ಕಿರೋದು ಡೈರೆಕ್ಟ್ ಹೋಗಿ ಆರೋಪ ಮಾಡಿದ್ರೆ ಯಾರು ಕೆಟ್ಟದಾಗ್ಯಾರ. ನೀವಲ್ಲ ಪಾಪ ಅಲ್ಲಿ ಬೆಂಗಳೂರಾಗತ್ತಾರ. ಈಗ ವಿಜಯದ ಪೇಮೆಂಟ್ ಮಾಡ್ತಾರ ನಿಮ್ಗೆ ಹೇಳ್ತಾರ. ಅವ್ರಿಗೆ ಮೇಡಿಯಾದ್ರು ಡಬ್ ಕೊಟ್ರ ಅಂತ. ಇದೇ ನಮ್ಗೆ ಗಾಬರಿ ಅನ್ಸ್ಬಿಟ್ಟು ನಾವು ಪ್ರೆಸ್ ಮೀಟ್ ಕರಿಬೇಕು, ಕರಿಬೇಡ ನಿಮ್ಗೆ ಆಗಲ್ಲ. ಒಂದೇ ಸೆಂಟೆನ್ಸ್ ಹೇಳಿ ಶಾಣ್ಯರಿಗೆ ರಂಸಾಕ ಹೇಳಕ್ ಹೋಗ್ತಾರ. ಹುಚ್ಚರಿಗೆ ಯಾರು ಹೇಳಿ ಒಳ್ಳೆ ಮತ್ತೆ ಕಲ್ ಹೋಗಿತ್ತಾನ. ನಾವೇನ್ ಮಾಡ್ತೀವಿ, ನಾ ಪಾರ್ಟಿ ಬಿಟ್ಟಂದ್ರೆ ಹೋಗಂಗಿಲ್ಲ. ಈಗ 2 ಪೀರಿಯಡ್ ಹೋಗಿಲ್ಲ. 54 ವರ್ಷ ನಾನೇನ್ ಮಾಡಿ ಹೇಳಿ ಮುಂದೆ ಏನ್ ಪ್ರಸಂಗ ಬಂತಂದ್ರೆ ನಾನು ಏನ್ ಮಾಡ್ತೀನಿ ಮುಂದೆ ಗೊತ್ತಾಗ್ತದೆ. ಅಡ್ವಾನ್ಸ್ ಮುಖ್ಯಮಂತ್ರಿ ಬರ್ತದೆ ಏನ್ ಬರಂಗಿಲ್ಲ. और ज्यादा खबरों से जुड़ने के लिए हमारे इस चैनल को लाइक करें, सब्सक्राइब करें और बेल आइकॉन दबाना ना भूलें।